ಎಲ್ಲರೂ ಆನಂದಕ್ಕೋಸ್ಕರ ಆಡ್ತಾರೆ, ಆದರೆ ನಾನು ಬದುಕೋದಕ್ಕೋಸ್ಕರ ಆಡ್ತಾ ಇದ್ದೀನಿ. ಸಮಸ್ಯೆಗೆ ಸೂಸೈಡೇ ಸೊಲ್ಯೂಷನ್ ಅಂದ್ಕೊಂಡೆ, ಆದರೆ ಅದೇ ಪ್ರಾಬ್ಲಮ್ ಅಂತ ಅರ್ಥ ಆಯಿತು. ಅದು ಸಾಲ್ವ್ ಆಗಬೇಕು ಅಂದರೆ ನಾನು ಗೆಲ್ಲಬೇಕು. ಲಾಸ್ಟ್ ಮಿನಿಟ್, ಲಾಸ್ಟ್ ಟೋನ್. ಗೆದ್ದರೆ ಬದುಕು, ಸೋತ್ರೆ ಸಾವಲ್ಲ. ಬಿಕಾಸ್ ಐ ಆಮ್ ಆಲ್ರೆಡಿ ಡೆಡ್. ಕೃತ ತಂದೆ, ಕೃತಯುಗಕ್ಕೆ ನೀನೇ ಅಧಿಪತಿ. ಹೇಗೆ ನಡೆಸ್ತೀಯ? ಧರ್ಮವನ್ನ 4 ಪಾದಗಳ ಮೇಲೆ ನಡೆಸುತ್ತೇನೆ ತಂದೆ. ತ್ರೇತ ತಂದೆ, ಮತ್ತೆ ನೀನು? ಧರ್ಮವನ್ನ 3 ಪಾದಗಳ ಮೇಲೆ, ಅಧರ್ಮವನ್ನು 1 ಪಾದದ ಮೇಲೆ ನಡೆಸುತ್ತೇನೆ ತಂದೆ. ದ್ವಾಪರ ತಂದೆ, ಮತ್ತೆ ನಿನ್ನ ವಿಷಯ ಏನು? 2 ಪಾದಗಳಲ್ಲಿ ಧರ್ಮವನ್ನ, 2 ಪಾದಗಳಲ್ಲಿ ಅಧರ್ಮವನ್ನ ನಡೆಸ್ತೀನಿ ತಂದೆ. ಕಲಿ ಕಲಿ, ಏನಿದು? ನಗ್ನವಾಗಿ ಬಂದಿದ್ದೀಯಾ? ನನ್ನ ಯುಗದಲ್ಲಿ ನಡೆಯೋದಿದೆ. ಧರ್ಮವನ್ನ ಸತ್ಯ ಅನ್ನೋ 1 ಪಾದದ ಮೇಲೆ ನಡೆಸ್ತೇನೆ. ಯಾಕೆ ಅಂದ್ರೆ ನಿನ್ನನ್ನ ಸೇರ್ಬೇಕು ಅನ್ಕೊಂಡಿರೋ ಜೀವಿಗಳು ಕೃತಯುಗದಲ್ಲಿ ತಪಸ್ಸು ಮಾಡಿ, ತ್ರೇತಾಯುಗದಲ್ಲಿ ಯಜ್ಞ ಮಾಡಿ, ದ್ವಾಪರದಲ್ಲಿ ದಾನ ಮಾಡಿ ನಿಮ್ಮಲ್ಲಿ ಐಕ್ಯರಾಗ್ತಾರೆ. ಆದ್ರೆ ನನ್ನ ಕಲಿಯುಗದಲ್ಲಿ ಮಾತ್ರ ಕೋರಿಕೆಗಳನ್ನ ಬಿಟ್ಟು ಕೊಡೋದೊಂದೇ ದಾರಿ. ಕೇವಲ ಇದೊಂದೇ ದಾರಿ ಮಾತ್ರ ಜನಗಳಿಗೆ ಉಳಿಯೋದು. ಯಾಕೆ ತುಂಬಾ ಅಪ್ಸೆಟ್ ಆಗಿದ್ದಾನೆ? ಮೋಸ ಹೋದನ್ಗೆ ಮೂಡ್ ಔಟ್ ಆಗಲ್ವಾ? ಮೂಡ್ ಔಟ್ ಆದಾಗ ಹೀಗಿರ್ದೇನೆ ಡ್ಯಾನ್ಸ್ ಮಾಡ್ತಾರಾ? ಶಾಸ್ತ್ರ ಅನ್ನೋದು ಸತ್ಯ, ಸೈನ್ಸ್ ಅನ್ನೋದು ನಿಜ. ಸೃಷ್ಟಿಲಿ ಏನೆಲ್ಲ ನಡೆಯುತ್ತೋ ಅದು ಸತ್ಯ, ಅದು ಬದಲಾಗಲ್ಲ. ನಾವು ಏನನ್ನ ನೋಡ್ತೀವೋ ಅದು ಮಾತ್ರ ನಿಜ. ನಾವು ನೋಡೋ ದೃಷ್ಟಿಯಿಂದ ಅದು ಬದಲಾಗ್ತಾ ಇರುತ್ತೆ. ನಮ್ಮ ಶರೀರದಿಂದ ಹೊರಗೆ ಬಂದ ಆತ್ಮ ಕುರಿ ಮಂದೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಷ್ಟಕ್ಕೂ ಕುರಿಗಳು ಅಂದ್ರೆ ಯಾರು? ನಾವೇ. ದೇವ್ರ ನಮ್ಮ ಕೌಲು ಕಾಯ್ತಾನ? ಅವನಿಗೆ ಬೇರೆ ಕೆಲಸ ಇಲ್ವಾ? ನಾನು ಹೇಳೋದೇನು ಅಂದ್ರೆ, ಇವತ್ತು ಹುಟ್ಟಿದ ಹಬ್ಬ ಆಚರಿಸ್ಕೊಳ್ತಾ ಇರೋ ರಮೇಶ್, ಬಾನು, ಉದಯ್ ಅವ್ರಿಗೆ ಅವ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಿಂದ ಹುಟ್ಟಿದ ಹಬ್ಬದ ಶುಭಾಶಯಗಳು.
ಏನ್ ಡಿಸೈಡ್ ಮಾಡಿದ್ರಿ? ನಿಮ್ ನಿರ್ಧಾರ ಬದಲಾಯಿಸಲ್ಲ ಅಷ್ಟೇನಾ? ಅದು ಹುಟ್ಟಾನೆ ಬಂದಿರೋ ಕ್ವಾಲಿಟಿ ವೇದ. ಬದಲಾಯಿಸ್ಕೋತೀನಿ ಅಂದ್ರೂ ಆಗಲ್ಲ. ವೇದ, ಸಮಾಜ ತುಂಬಾ ಕೆಟ್ಟದು ಕಂದ. ಒಳ್ಳೇದು ಕೆಟ್ಟದು ಅನ್ನೋದು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗಿರತ್ತೆ. ಆದ್ರೆ ಒಂದಕ್ಕೆ ಒಂದು ಕಾಣಿಸಲ್ಲ, ಒಂದು ಮತ್ತೊಂದನ್ನ ನೋಡೋದಕ್ಕೂ ಬಿಡಲ್ಲ. ನನಗೆ ನಿಮ್ಮ ಅಪ್ಪನ ಆಸ್ತಿ ಏನೋ ಬಂದ್ಬಿಟ್ಟಿದೆ. ನನಗೀಗ ನಿನ್ನ ಆಸ್ತಿಲಿ ಭಾಗ ಬರಬೇಕು. ಅಣ್ಣ ಬಿಸ್ನೆಸ್ ಲೋನ್ಗೋಸ್ಕರ ಗ್ಯಾರಂಟಿ ಕೇಳ್ತಾ ಇದ್ದಾರೆ. ನೀನೇನಾದರೂ ಏಯ್, ಆಕ್ಸಿಡೆಂಟ್ ಮಾಡೋ ಪ್ರತಿಯೊಬ್ರು ಹೀಗೆ ಹೇಳೋದು. ಇಲ್ಲ, ನಾನೇನ್ ಮಾಡಿಲ್ಲ ಸರ್. ನಡೆಯೋ ಸ್ಟೇಷನ್ಗೆ ನಡೆಯೋ. ಸಾರಿ ಸರ್, ನಿಮಗೆ ಕೊಟ್ಟಿರೋ ಟೈಮ್ ಮುಗ್ದಿದೆ. ಡಿಫಾಲ್ಟರ್ ಆಗಿದ್ದಕ್ಕೆ ನಿಮ್ ಲ್ಯಾಂಡ್ ಈಗ ಬ್ಯಾಂಕ್ ಪ್ರಾಪರ್ಟಿ. ನಾನ್ ಬೇಡ ಅಂತಲೇ ಇದ್ದೆ, ಕೇಳಿದ್ರೆ ತಾನೆ. ಈ ಕಾಲದಲ್ಲಿ ಒಳ್ಳೆತನ ಮಾತಲ್ಲಿರ್ಬೇಕೆ ಹೊರತು ಕೆಲ್ಸದಲ್ಲಿದ್ರೆ ಹೀಗೆ ಆಗೋದು. ಅಪ್ಪ, ಅದು ಹಾಗಲ್ಲಪ್ಪ. ಅದು ವೇದ, ಏನಿದು? ಎಲ್ಲಿಗೆ? ನಿನ್ ಡೆಸಿಷನ್ ನಿಂದಾದ್ರೆ ನನ್ ಡೆಸಿಷನ್ ನಂದು. ಡೋಂಟ್ ಬಿ ಫೂಲಿಶ್ ವೇದ. ಎಲ್ಲ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅಲ್ವಾ? ಒಂದ್ಸಲ ಅಲ್ಲ, ಎರಡ್ ಸಲ ಅಲ್ಲ, ಪ್ರತಿ ಸಲನೂ ಇದೆ. ನನ್ನಿಂದ ಆಗಲ್ಲ ರಾಮ್. ಅಟ್ಲೀಸ್ಟ್ ಮಗು ಬಗ್ಗೆ ಯೋಚನೆ ಮಾಡು. ಅದಕ್ಕೆ ಹೊರಟೋಗ್ತಾ ಇದ್ದೀನಿ. ಯು ಆರ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಶಿವರಾಮ್, ಬಟ್ ಯು ಕಾಂಟ್ ಮ್ಯಾನೇಜ್ ಯುವರ್ ಫ್ಯಾಮಿಲಿ. ಎರಡು ವರ್ಷದ ಬಾಂಡಿಂಗ್ ಇಂದ ಡಿಸಿಷನ್ ಬದಲಾಯಿಸ್ಕೊಂಡ್ರೆ 20 ವರ್ಷ ಆದ್ಮೇಲೆ ವೇದ ತರನೇ ಇವಳು ಬೈಕೋತಾಳೆ. ಏನಷ್ಟು ಸೀರಿಯಸ್ ಆಗಿ ಬರಿತಾ ಇದ್ದಾನೆ. ಅವ್ನು ಬರಿತಾ ಇರೋದೇನಾದ್ರೂ ಲವ್ ಲೆಟ್ರಾ? ನಮ್ಮನಿಗೆ ಈಗ ಅದೊಂದು ಕಡಿಮೆ. ಮುಚ್ಕೊಂತೀನಾ? ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಮನುಷ್ಯ ಹುಟ್ಟಬೇಕಾದ್ರೆ ಶತ್ರುಗಳನ್ನ ಜೊತೆಲಿ ಹಾಕೊಂಡು ಹುಡ್ತಾನೆ. ಅವ್ರನ್ನೆಲ್ಲ ಗೆದ್ದೋನೆ ದೊಡ್ಡ ಮನುಷ್ಯ ಆಗ್ತಾನೆ. ಸೋತೋನು ಮಧ್ಯದಲ್ಲೇ ನಾನು ಶಿವರಾಮ್. ಹಲೋ ಆಂಟಿ. ವೇದ ಮತ್ತೆ ನಾನು ಗೊತ್ತು. NUನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಝುವಾಲಜಿ. ನಿನಗೆ ಪ್ರಾಣಿಗಳ ಬಗ್ಗೆ ಗೊತ್ತೇ ಹೊರತು ಮನುಷ್ಯರ ಬಗ್ಗೆ ಗೊತ್ತಿಲ್ಲ ಅಲ್ವಾ? ಹೋಗ್ಲಿ ಬಿಡು. ನಾನು ಮಾಡಲ್ಲ ಅಂದ್ರೆ ಏನು ಮಾಡ್ತೀಯಾ? ಯಾಕೆ ಮಾಡಲ್ಲ ಅಂತ ಕ್ವಶನ್ ಮಾಡ್ತೀನಿ. ನನ್ನ ಡಿಸಿಷನ್ ಕರೆಕ್ಟು ಅಂತ ಪ್ರೂವ್ ಮಾಡಿದೆ. ಇನ್ನು ನೀನು ಹೋಗ್ಬೋದು. ನೋಡು, ಮಗಳನ್ನ ಕೊಡೋದಕ್ಕೂ ಮುಂಚೆ ಯಾವ ತಂದೆ ಆದರೂ 3 ವಿಷಯಗಳನ್ನ ಯೋಚಿಸ್ತಾರೆ. 1, ನನ್ನ ಮಗಳು ಇವನ ಹತ್ರ ಸೆಕ್ಯೂರ್ಡ್ ಆಗಿರ್ತಾಳಾ ಇಲ್ವಾ ಅಂತ. 2ನೇದು, ಕಂಫರ್ಟಬಲ್ ಆಗಿರ್ತಾಳಾ ಅಂತ. 3ನೇದು, ನನ್ನ ಮಗಳು ಇವನ ಹತ್ರ ಸಂತೋಷವಾಗಿರ್ತಾಳಾ ಇಲ್ವಾ ಅಂತ. ಈ 3ನ್ನು ನೀನು ಕೊಡಕ್ಕಾಗಲ್ಲ. ಹೋಗಿ ಪಾಠ ಮಾಡ್ಕೋ. ಹುಡುಗ ಒಳ್ಳೆಯವನು ಅನ್ನಿಸ್ತಾ ಇದ್ದಾನೆ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದಲ್ವಾ? ನಾನು ಪ್ರಾಬ್ಲಮ್ ಕೂಡ ಅದೇ. ಈ ಕಾಲದಲ್ಲಿ ತುಂಬಾ ಒಳ್ಳೆತನ ಒಳ್ಳೇದಲ್ಲ. ಇವನು ಮದುವೆ ಮಾಡ್ಕೊಂಡು ಏನ್ ಮಾಡ್ತಾನೆ? ಹೌ ಕ್ಯಾನ್ ಯು ಸೇ ದಟ್ ಅಪ್ಪ?
ಶಿವರಾಮ್ ತುಂಬಾ ಒಳ್ಳೆಯವನು. ಅದೇ ಪ್ರಾಬ್ಲಮ್ ಆಗಿರೋದು. ಒಳ್ಳೆತನ ಸ್ಟ್ರೆಂತ್ ಅಲ್ಲ, ಅದೊಂದು ವೀಕ್ನೆಸ್. ಐ ನೋ ಹಿಸ್ ಡ್ಯಾಡ್ ಆಲ್ಸೋ. ಅವನ ಅಪ್ಪ ಮಾಡಿಟ್ಟಿದ್ದ ಆಸ್ತಿ ಎಷ್ಟೋ, ಈಗ ಇವನು ಉಳಿಸ್ಕೊಂಡಿರೋದೆಷ್ಟೋ. ಅಪ್ಪ ಅದು ನೋಡು, ಅವನಿಗೆ ತಗೊಳ್ಳೋದು ಗೊತ್ತಿದ್ರೆ ನಿನ್ನ ಕೊಡ್ತಿದ್ದೆ. ಆದ್ರೆ ಅವನಿಗೆ ಕೊಡೋದಷ್ಟೇ ಗೊತ್ತು, ಅದಕ್ಕೆ ನೀನು ಕೊಡಲ್ಲ. ಅಪ್ಪ, ಐ ಆಮ್ ಸಾರಿ ಟು ಸೇ, ಮಕ್ಕಳನ್ನ ಬೆಳೆಸೋದಷ್ಟೇ ನಿಮ್ ಜವಾಬ್ದಾರಿ. ವೇದ, ಅಪ್ಪನ ಹತ್ರ ಹೀಗ ಮಾತಾಡೋದು? ಕರೆಕ್ಟಾಗಿ ಹೇಳ್ದೆ ವೇದ, ಬೆಳೆಸೋದಷ್ಟೇ ನಮ್ಮ ಜವಾಬ್ದಾರಿ. ಅದಕ್ಕೆ ಹೇಳ್ತಿದ್ದೀನಿ, ತಪ್ಪು ಹೆಜ್ಜೆ ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ, ಇವಾಗಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಏನಂದ್ರು ನಿಮ್ಮ ಪೇರೆಂಟ್ಸ್? ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್ ಎನಿಮೋರ್. ಹೋಗಣ್ವಾ? ಎಷ್ಟೇ ಆದರೂ ನಿಮ್ಮ ಪೇರೆಂಟ್ಸ್ ಅಲ್ವಾ, ಯೋಚನೆ ಮಾಡು. ಪ್ರೀತಿ, ಪೇರೆಂಟ್ಸ್, ಯಾವುದನ್ನು ಚೂಸ್ ಮಾಡ್ಕೊಳ್ಳಿ. ಕೇಳೋರಿಲ್ಲ ಅಂತಂದ್ರು ಕೊನೆ ಕೋರಿಕೆ ಹೇಳ್ತಾ ಇದ್ದೀನಿ. ಮುಂದಿನ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದ್ರೆ ಮಾತ್ರ ಒಳ್ಳೆಯವನಾಗಿ ಹುಟ್ಟಬಾರ್ದು, ಒಳ್ಳೆತನ ಇಟ್ಕೊಂಡಂತೂ ಹುಟ್ಟಲೇಬಾರ್ದು. ಮಳೆ ನಿಲ್ಲೋವರೆಗೂ ನಿಮ್ಮ ಮನೇಲಿ ಇರ್ಬೋದಾ? ಇವನ್ನ ನೋಡಿದ್ರೆ ಡೋರ್ ಲಾಕ್ ಆಗಿದೆ. ನನಗೆ ಸೈನಸ್ ಇದೆ, ನೆಂದರೆ ಶೀತ ಆಗುತ್ತೆ, ಆಮೇಲೆ ತಲೆನೋವು ಬರುತ್ತೆ. ಇಫ್ ಯು ಡೋಂಟ್ ಮೈಂಡ್, ಒಳ ಹೋಗೋಣವಾ? ಆಚೆ ನೋಡಿದ್ರೆ ಅಷ್ಟೊಂದು ಮಳೆ ಬರ್ತಾ ಇದೆ, ಇವ್ನು ನೋಡಿದ್ರೆ ಒದ್ದೆ ಹಾಗೆ ಬಂದಿಲ್ಲ. ನನಗೆ ಮಳೆಯಲ್ಲಿ ನೆನಿದ್ದೇನೆ, ನಡೆಯೋದು ಗೊತ್ತು. ಅದು ನನ್ನ ಮೈಂಡಲ್ಲಿ ಇದ್ದಿದ್ದು, ನೀವು ಹೇಗೆ ಹೇಳಿದ್ರಿ? ಹ್ಯೂಮನ್ ಥಾಟ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ, ಅದನ್ನು ರಿಸೀವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಿಲ್ಲ.
ಒಬ್ಬನೇ ಇರೋ ಹಾಗಿದೆ. ಮಗು ಅವ್ರ ಅಮ್ಮನ ಥರನೇ ಇದ್ದಾಳೆ. ಸೈಕ್ಲೋನ್ ಅಲ್ವಾ, ನಿಲ್ಲೋದಕ್ಕೆ ಸಮಯ ತಗೊಳುತ್ತೆ. ಏನು ತೂಫಾನ? ನ್ಯೂಸಲ್ಲಿ ಹೇಳಲೇ ಇಲ್ಲ. ಅದು ಕ್ಲೈಮೇಟ್ ಆಗಿರ್ಬೋದು ಅಥವಾ ಇನ್ನೊಬ್ಬರ ಜೀವನ ಆಗಿರ್ಬೋದು. ನೀವೆಲ್ಲಿರ್ತೀರಾ? ಅಂದರೆ ಅದು ನಿಮ್ಮನ್ನು ಮುಂಚೆ ನೋಡಿಲ್ವಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ನಾನಾ ಚಿಕ್ಕವನಿದ್ದಾಗ ನಿನ್ನ ಪಕ್ಕದಲ್ಲಿರೋನು ವರ್ಕ್ ಬುಕ್ ಇಟ್ಕೊಂಡ್ರೆ ಓದೇ ನಿನಗೆ ಬಿತ್ತು. ನೆನಪಿದೆಯಾ? ಅದು ನೀನಾ? ನಿಮ್ಮ ಮನೆ ಮುಂದೆ ಬಲೂನ್ ಮಾರ್ತಾ ಸೈಕಲ್ ಮೇಲೆ ಒಬ್ಬ ಹುಡುಗ ಇರ್ತಿದ್ದ. ಅದು ನೀನೇ. ಎಲ್ಲರ ಜೊತೆ ಹೋಲಿಸ್ಬೇಡ. ಕಾಫಿ ಕುಡೋಣವಾ? ಕಾಫಿ ಈ ಟೈಮಲ್ಲಿ? ಕಾಫಿ ನೀನೇ ಮಾಡ್ತೀಯಾ, ನಾನು ಮಾಡ್ಕೊಳ್ಳ? ಕಾಫಿ ಕುಡ್ದಾದ್ಮೇಲೆ ಕ್ಲಾರಿಟಿ ಕೊಡ್ತೀಯಾ? ಕಂಡೀಷ್ನಲ್ ಕಾಫಿನ? ಇಟ್ಸ್ ಓಕೆ. ಕಾಫಿ ನಾನು ಮಾಡ್ತೀನಿ, ನೀನು ಕೂತ್ಕೋ. ಈಗಲೂ ಫಿಲ್ಟರ್ ಕಾಫಿನೇನಾ? ಇನ್ಸ್ಟೆಂಟಿಗೆ ಬದಲಾಗಿಲ್ವಾ? ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಟೇಸ್ಟ್ ನಿಂದ? ನಿನ್ನ ವೈಫ್ ವೇದದ? ನನ್ನ ವಿಷಯ ನಿನಗೆ ಗೊತ್ತು. ಕುಡಿಯೋಕ್ಕೂ ಮುಂಚೆನಾ? ಫಸ್ಟ್ ಟೈಮ್ ನೀನು ವೇದ ಆರ್ಫನೇಜಲ್ಲಿ ಸಿಕ್ಕಿದ್ರಿ, ನೆನಪಿದೆಯಾ? ನೆನಪಿದೆಯಾ ಇಲ್ವಾ? ಹೆಂಗೂ ಹೇಳಲ್ಲ. ಸರಿ, ನೀನೇನು ಕೆಲಸ ಮಾಡ್ತಿರ್ತೀಯಾ? ನಾನಾ? ವಾಚ್ ಬಿಸ್ನೆಸ್. ಯು ಮೀನ್ ವಾಚಸ್? ವಾಚಿಂಗ್. ಈ ಮಳೆ ಬರೀ ನಿಲ್ತಾನೆ ಇಲ್ಲ. ನಿಲ್ಲಲ್ಲ ಅಂತ ಹೇಳದ್ನಲ್ಲ. ಹೇಳು, ಶಿವರಾಮ್ನ ಯಾಕೆ ಸಾಯಿಸ್ಬೇಕು ಅಂದ್ಕೊಂಡೆ? ನಾನೇ ಶಿವರಾಮು, ನನ್ನನ್ನು ಸಾಯಿಸೋದಂದ್ರೇನು? ಆತ್ಮಹತ್ಯೆ ಹತ್ಯೆನೇ ಅಲ್ವಾ? ಅದು ಆ ವಿಷಯ ನಿಂಗೆ ಗೊತ್ತು? ನನ್ನ ಕೆಲಸನೇ ಅದು. ಹೇಳು, ವಾಯ್? ಅದು ನಮ್ಮ ಪರ್ಸ್ನಲ್ ಇಶ್ಯೂ. ಇದೇ ಕ್ವಶನ್ ಪೊಲೀಸ್ ಕೇಳಿದ್ರೆ ಸೂಸೈಡ್ ಅಫೆನ್ಸ್ ಅಲ್ವಾ? ನೀನೀಗ ಹೊರಟ್ರೆ ನಂಗೆ ಸ್ವಲ್ಪ ಕೆಲಸ ಇದೆ. ಹ್ಯಾಂಗಿಂಗ್ ಬ್ಯಾಡ್ ಐಡಿಯಾ. ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ನೀನು. ನನಗೆ ಅರ್ಥ ಆಗದಿರೋದು ಎರಡು. ಒಂದು ನಾನು, ಇನ್ನೊಂದು ಸೊಸೈಟಿ. ಸ್ವಾರ್ಥ ತುಂಬಿಕೊಂಡಿರೋ ಸಮಾಜ ಸೆಟ್ ಆಗ್ತಿಲ್ಲ ನನಗೆ. ಬದಲಾಯಿಸೋಕ್ಕೂ ಆಗ್ತಿಲ್ಲ, ಮೋಸ ಮಾಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ಈ ಡಿಸಿಷನ್. ಒಂದೇ ಒಂದು ನಿಮಿಷ. ಅದು ನಾನು ಬರೆದಿರೋ ಸೂಸೈಡ್ ನೋಟ್. ಗೊತ್ತು, ಅದಕ್ಕೆ ಓದಲಿಲ್ಲ. ಆ ಕನ್ನಡಿ ನೀನು ನೋಡಿದ ನಿಜಾನೇ? ನಾವು ಕೂತ್ಕೊಂಡು ಮಾತಾಡೋಣ. ಮುಗೀತ್ ಖಾತೆ. ಪ್ಲೀಸ್. ತಿಳ್ಕೊಬೇಕಾ? ಹಾಂ. ಮತ್ತೆ ಹೋಗು ಅಂದೆ. ಈಗ ಬಾ ಅಂತಿದ್ದೀನಲ್ಲ, ಪ್ಲೀಸ್.
ನಡೀಲಿ. ಮಿಕ್ಕಿದ್ದೆಲ್ಲ ಆಮೇಲೆ. ಕಾಲೇಜ್ಗೆ ಯಾಕೆ ಹೋಗ್ತಾ ಇಲ್ಲ ಹೇಳೋ? ಹೋಗ್ಬೇಕಂತ ಅನ್ನಿಸ್ತಿಲ್ಲ. ಪಾಠಗಳಿಂದ ಬೋರ್ ಆಗ್ತಿದೆಯಾ? ಗುಣಪಾಠಗಳಿಂದ ಇರಿಟೇಟ್ ಆಗಿದೆ. ಇಷ್ಟಕ್ಕೂ ಅದೆಲ್ಲ ಯಾಕೀಗ? ಹಗ್ಗ ಅದಕ್ಕೇನಾ? ಅದು ನಿನ್ಗ ಶಿವರಾಮ್ಗ? ಮತ್ತೆ ಮತ್ತೆ ಅದೇ ಕೇಳಬೇಡ. ನೀನು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದೀಯಾ? ಅರ್ಥ ಆಗ್ಲಿಲ್ವಾ? ಲೆಟ್ಸ್ ಮೇಕ್ ಇಟ್ ಸಿಂಪಲ್. ಒಂದು ಗೇಮ್ ಆಡ್ತಾ ಮಾತಾಡೋಣ. ನನಗೆ ಇಂಟ್ರೆಸ್ಟ್ ಇಲ್ಲ. ಅದು ನಿನ್ನ ಫೀಲಿಂಗ್ ಅಷ್ಟೇ, ಆದರೆ ಫ್ಯಾಕ್ಟ್ ಬೇರೆ ಇದೆ. ವಾಟ್ ಎವರ್, ನಾನು ಡಿಸಿಷನ್ ತಗೊಂಡಾಗಿದೆ. ಅದೇ ಸೊಲ್ಯೂಷನ್ ಅಲ್ಲ. ನಿನ್ನ ಹತ್ರ ಸೊಲ್ಯೂಷನ್ ಇದೆಯಾ? ಇದೆ. ಇದೆಯಾ? ಹೇಗೆ? ಕೆಲವು ಸತ್ಯಗಳು ಅರ್ಥ ಆಗಬೇಕು ಅಂದರೆ ಮೊದಲು ಅದ್ರ ಹಿಂದೆ ಇರೋ ಸುಳ್ಳುಗಳನ್ನ ಅರ್ಥ ಮಾಡ್ಕೋಬೇಕು. ರೂಲ್ಸ್ ಏನು? ಲೈಫಲ್ಲಿ ಬದುಕೋದಕ್ಕೆ ರೂಲ್ಸ್ ಇಲ್ಲ. ಒಂದು ಮೋಸ ಮಾಡಬೇಕು, ಇನ್ನೊಂದು ಮೋಸ ಹೋಗ್ದೇ ಬದುಕಬೇಕು. ಬಟ್ ಅದು ಎದುರುಗಡೆ ಇರೋದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ಹಾಗೆ. ನನ್ನ ಸ್ಟೆಪ್ಪಿಗೆ ಸರಿಯಾಗಿ ನೀನು ಆಡಬೇಕು. ನನ್ನ ಕಾಯಿನ್ ಪಕ್ಕ ನಿನ್ನ ಕಾಯಿನ್ ಇಡಬೇಕು. ನನ್ನ ಕಾಯಿನ್ ಕತೆ ಚೇಂಜ್ ಮಾಡಬೇಕು. ಸಿಂಪಲ್. ಬಟ್ ಅ ಕೀ ಪಾಯಿಂಟ್, ಮೊದಲು ಯಾರು ಚೇಂಜ್ ಮಾಡ್ತಾರೆ ಅನ್ನೋದಕ್ಕಿಂತ ಲಾಸ್ಟಲ್ಲಿ ಎಷ್ಟು ಚೇಂಜ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಬ್ಲ್ಯಾಕ್ ಆ್ಯಂಡ್ ವೈಟ್. ಪ್ರತಿ ಮನುಷ್ಯನಿದ್ರೂ ಒಳ್ಳೆಯದು ಕೆಟ್ಟದಕ್ಕೆ ಸಿಂಬಲ್. ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು. ಈ ಗೇಮಲ್ಲಿ ಕೂಡ ನಡೆಯೋತದೆ. ಯಾವ ಕಲರ್ ತಗೋತೀಯಾ? ಡಾರ್ಕ್ ಅಲ್ದಿಯಲ್ವಾ? ವೈಟ್ ತಗೋ. ಮೊದಲು ಯಾರು? ಬೆಳಕಿಲ್ಲ ಅಂದರೆ ಉಳಿಯೋದೇನು? ಕತ್ಲು. ಹಾಗಾದರೆ ನಾನೇ ಮೊದಲು. ನೀನು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಅಲ್ಲದೆ ಮತ್ತೇನು? ನೀನಿವಾಗ ಆಲ್ರೆಡಿ ನಿಂಗೆಲ್ಲ ಹೇಳಿದ್ದೀನಿ. ಆಟದಲ್ಲೇ ಎಲ್ಲ ಅರ್ಥ ಆಗುತ್ತೆ ಅಂತ. ಆಡು. ಈಗ ಹೇಳು, ಯಾಕೆ ಹ್ಯಾಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ? ಈ ಸೊಸೈಟಿ ನನಗೆ ಸೆಟ್ ಆಗಲ್ಲ. ಈ ಸಮಸ್ಯೆ ನಿಂದ ಶಿವರಾಮ್ದ? ಅದೇ ಪ್ರಶ್ನೆ ಎಷ್ಟು ಸಲ ಕೇಳ್ತೀಯಾ? ನಿನಗೆ ಆನ್ಸರ್ ಗೊತ್ತಾಗೋವರೆಗೂ ಫ್ರಸ್ಟ್ರೇಟ್ ಆಗಬೇಡ. ಟ್ರಸ್ಟ್ ಮೀ. ಎಲ್ರನ್ನೂ ನಂಬಿನೇ ಈ ಸ್ಥಿತಿಗೆ ಬಂದಿರೋದು. ನಿನಗೆ ಲೈಫ್ ಅರ್ಥ ಆಗಿಲ್ಲ. ಹ್ಯೂಮನ್ ರಿಲೇಷನ್ಸ್ ಆರ್ ಆಲ್ವೇಸ್ ಎಕನಾಮಿಕಲ್ ರಿಲೇಷನ್ಸ್. ಅದಕ್ಕೆ ವೇದ ಕೂಡ ನನ್ನ ಬಿಟ್ಟು ಹೋದ್ಲು. ಅವಳು ಹೋಗಿದ್ದು ತಪ್ಪು ಅಂತೀಯ? ಇನ್ನೇನು ಮತ್ತೆ? ಹೇಗೆ? ಅದು ನನಗೆ ಗೊತ್ತು. ನಿನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಿನಗೆ ಗೊತ್ತಿಲ್ಲ. ನಾನು ಪ್ರೊಫೆಸರ್ ಅನ್ನೋದು ಮರಿಬೇಡ. ಸರಿ ಹೇಳು, ವೇದ ಯಾಕೆ ಹೋದ್ಲು? ನಿನ್ನ ಮೇಲಿರೋ ಕೋಪಕ್ಕ, ಮಗಳ ಮೇಲಿರೋ ಪ್ರೀತಿಗ? ಎರಡೂ ಅಲ್ಲ. ಮೂರನೇದೇನೋ? ನನ್ನ ಜೊತೆ ಲೈಫ್ ಹ್ಯಾಪಿ ಆಗಿಲ್ವಂತೆ, ಸೆಕ್ಯೂರಿಟಿ ಇಲ್ವಂತೆ, ಫ್ಯೂಚರ್ ಬಗ್ಗೆ ಗ್ಯಾರಂಟಿ ಇಲ್ವಂತೆ. ಅದನ್ನು ನಿಜ ಅನ್ಕೋತೀಯಾ? ಅವಳು ಅದನ್ನೇ ನಿಜ ಅನ್ಕೊಂಡಿರೋದು. ಮತ್ತೆ ನಿಜ ಯಾವುದು? ನಾನು ಮೋಸ ಹೋಗ್ತಿದ್ದೀನಿ ಅನ್ನೋದು ನಿಜ. ನನ್ನ ಮೇಲೆ ಪ್ರೀತಿ ಹೋಗಿದೆ ಅನ್ನೋದು ನಿಜ. ಪ್ರೀತಿ ಇಲ್ದೇ ನಿನ್ನ ಜೊತೆ ಮಗು ಆಯ್ತಾ? ಅದಕ್ಕೂ ಪ್ರೀತಿಗೂ ಸಂಬಂಧ ಇಲ್ಲ. ಇಬ್ರು ಒಂದಾದರೆ ಸಾಕು. ಅದು ನಿನ್ನ ಫೀಲಿಂಗ್. ಗೊತ್ತಿಲ್ಲದೆ ಮಾತಾಡಬೇಡ. ಗೊತ್ತಾಗೋ ಥರ ಹೇಳು. ನಿನಗ್ಯಾಕೆ ಗೊತ್ತಾಗಬೇಕು? ಅದು ಶಿವರಾಮ್ಗೆ ಮುಖ್ಯವಾದದ್ದು. Crazy. I was born with a silver spoon, but I wasn't brought up on a bed of roses. ಏನದು? ಒಂದ ಎರಡ? ಹಸು ಅಂತ ಒಬ್ಬ, ಸಹಾಯ ಅಂತ ಒಬ್ಬ, ಬೇಕಾದಾಗೆ ಉಪಯೋಗಿಸ್ಕೊಳ್ಳೋರೆ ಜಾಸ್ತಿ. ಕಡೆದಾಗೆ
ವೇದ ಕೂಡ. ಶಿವರಾಮ್, ವಾಸು ಬಂದ. ಹಾ ವಾಸು ಬಾರೋ. ಹೇಗಿದೆಯೋ? ಗುಡ್ ಅಣ್ಣ, ನೀವು? ಗುಡ್. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓ ಕೂಲ್. ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ. ತುಂಬ ಕಡೆ ಟ್ರೈ ಮಾಡಿದೆ, ವರ್ಕೌಟ್ ಆಗ್ತಿಲ್ಲ ಅಣ್ಣ. ನೀವೇನಾದರೂ ಹೆಲ್ಪ್ ಮಾಡ್ತೀರಾ ಅಂತ. ಶೋರ್. ಎಷ್ಟು ಬೇಕು? 5 crores. 5 crores? ಅಷ್ಟು ಲಿಕ್ವಿಡ್ ಕ್ಯಾಶ್ ಅಂದರೆ ಈಗ ನಾನು ಲೋನ್ಗೋಸ್ಕರ ಟ್ರೈ ಮಾಡ್ತಿದ್ದೀನಿ ಅಣ್ಣ. ಗ್ಯಾರಂಟಿ ಕೇಳ್ತಿದ್ದಾರೆ. ಸೊ ಏನಾದರೂ ಗ್ಯಾರಂಟಿ ಕೊಟ್ಟರೆ. ಯಾ ದಟ್ ವರ್ಕ್ಸ್. ನಾನು ಲ್ಯಾಂಡ್ ಪೇಪರ್ಸ್ನ ಸೆಕ್ಯೂರಿಟಿ ಹಾಕಿ ಕೊಡ್ತೀನಿ. ಪೇಪರ್ ವರ್ಕ್ ರೆಡಿ ಮಾಡ್ಕೋ. ಥ್ಯಾಂಕ್ ಯು ಅಣ್ಣ. ಅದನ್ನು ಬೇಗ ರೆಡಿ ಮಾಡ್ಕೊತೀನಿ. ಸರಿ, ಆಲ್ ದಿ ಬೆಸ್ಟ್. ಸರಿ ಅಣ್ಣ. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ನೋಡು, ಅವನಿಗೆ ತಗೊಳ್ಳೋದು ಗೊತ್ತಿದ್ರೆ ನಿನ್ನ ಕೊಡ್ತಿದ್ದೆ. ಕೊಡೋದಷ್ಟೇ ಗೊತ್ತು, ಅದಕ್ಕೆ ನೀನು ಕೊಡಲ್ಲ. ಏನಾದ್ರೂ ಮಾಡೋದಕ್ಕೆ ಮುಂಚೆ ವಿಚಾರಿಸಲ್ವಾ? ಕೇಳಿದ ತಕ್ಷಣ ಕೊಟ್ಬಿಡದ? ಏನ್ ಬಿಸ್ನೆಸ್, ಯಾವಾಗ ಕೊಡ್ತೀಯಾ, ಹೇಗ್ ಕೊಡ್ತೀಯಾ, ಏನು ಕೇಳಲ್ವಾ? ಅವ್ನು ನನ್ನ ತಮ್ಮ ವೇದ. ಒಳ್ಳೆಯವ್ರಿಗೆ ಮೋಸ ಕಾಣಿಸಲ್ಲ, ಮೋಸ ಮಾಡೋರ್ಗೆ ಒಳ್ಳೆತನ ಇರಲ್ಲ. ನಮ್ಮ ಅಪ್ಪನ ಮಾತು ಕರೆಕ್ಟ್ ಅಂತ ಪ್ರೂವ್ ಮಾಡಬೇಡ. ಹಲೋ ಶಿವರಾಮ್. ಹಲೋ ಸರ್, ಕಾಫಿ ತೊಗೊಂಬ. ಓಕೆ. ಬೇಡ, ಕಾಫಿ ಎಲ್ಲ ಏನು ಬೇಡಮ್ಮ. ನಿಮ್ಮ ಚಿಕ್ಕಪ್ಪನವರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಆಸ್ತಿಲಿ ಅರ್ಧ ಭಾಗ ಬೇಕು ಅಂದಿದ್ದಾರೆ. ಈ ಸಮಯದಲ್ಲಿ ನಿನ್ನ ಪೇರೆಂಟ್ಸ್ ನಿನ್ನ ಜೊತೆ ಇಲ್ಲ ಅನ್ನೋದಷ್ಟೇ ಬಿಟ್ರೆ ನೋ ಪ್ರಾಬ್ಲಮ್. ಅದು ವಂಶ ಪಾರಂಪರ್ಯವಾಗಿ ಬಂದಿರೋ ಆಸ್ತಿ ಅಲ್ಲ, ನೀವಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅಂತ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀನಿ. ನೀನೊಂದು ಸೈನ್ ಮಾಡಿಬಿಟ್ರೆ ರಿಟ್ ಫೈಲ್ ಮಾಡ್ತೀನಿ. ಬೇಡ ಸರ್, ನನಗೆ ದುಡ್ಡಿಗಿಂತ ಮನುಷ್ಯರೇ ಮುಖ್ಯ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಅಷ್ಟೊಂದು ಜಗಳ ಆಡ್ತಾ ಇದೆಯಾ? ಇದು ಚಿಕ್ಕ ವಿಷಯನಾ? ಇದು ಚಿಕ್ಕ ವಿಷಯನಾ? ದಿಸ್ ಇಸ್ ನಾಟ್ ಯೋರ್ ಲೈಫ್ ಶಿವರಾಮ್. ನಿನ್ನ ನಂಬ್ಕೊಂಡು ನಾನು ಮಗು ಇದೀವಿ. ಇರೋದನ್ನೆಲ್ಲ ಹಂಚ್ಬಿಡ್ತೀನಿ ಅಂದ್ರೆ ಹೇಗೆ? ನಮ್ ವಿಷಯ ಏನು? ನಾವೇನ್ ಭಿಕ್ಷೆ ಬಿಡ್ಬೇಕಾ? ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ನನ್ನಲ್ಲಿರೋ ಈಕ್ವಾಲಿಟಿ ನೋಡುತ್ತಾನೆ. ನನ್ನ ಮದುವೆ ಆಗಿದ್ದು ನೀನು, ಇವಾಗ ಯಾಕೆ ಬೇಡ ಅಂತಿದ್ಯಾ? ಬದಲಾಗಿರೋದು ನೀನಾ ನಾನಾ? ನಾನೇ ಶಿವರಾಮ್. ನಾನಷ್ಟೇ ಅಲ್ಲ, ಮದ್ವೆ ಆದ್ಮೇಲೆ ಎಲ್ಲರೂ ಬದಲಾಗ್ತಾರೆ. ಇದು ಸ್ವಾರ್ಥ. ನಿನ್ ಸ್ವಾರ್ಥ ಅಂತಿದ್ಯಾ, ನಾನ್ ಸೆಕ್ಯೂರಿಟಿ ಅಂತಿದ್ದೀನಿ. ಮತ್ತೆ ನಮ್ ವಿಷಯ ಏನು? ಫಸ್ಟ್ ಟೈಮ್ ನಿನ್ನ ಹತ್ರ ಮಾತಾಡಕ್ಕೆ ಅಸಹ್ಯ ಆಗ್ತಾ ಇದೆ ನನಗೆ. ಶಿವರಾಮ್, ಅವನಾ? ಆ ಕಡೆ ಇದ್ದಾನ, ಹೋಗಿ ನೋಡು. ತುಂಬಾನೇ ಪೆಟ್ಟಾಗಿದೆ ಅನ್ಸುತ್ತೆ. ಹೌದು ಸರ್, ತುಂಬ ಬ್ಲಡ್ ಲಾಸ್ ಆಗಿದೆ. ಎಲ್ಲಿ ನಡೀತು? ರಾಜೇಂದ್ರ ನಗರ್ ಸರ್.
ಸರ್ವೆಲೆನ್ಸ್ ಕ್ಯಾಮ್ರಾ ಕೂಡ ಏನೂ ಇರಲಿಲ್ಲ ಅಲ್ವಾ? ಡ್ರಿಂಕ್ ಅಂಡ್ ಡ್ರೈವಾ? ಜೋರಾಗಿ ಹೊಡೆದಿದ್ಯಾ? ನಾನು ಆಕ್ಸಿಡೆಂಟ್ ಮಾಡಿಲ್ಲ ಸರ್. ಕಣ್ಮುಂದೆ ಆಕ್ಸಿಡೆಂಟ್ ಆಗಿದ್ರೆ ಬಂದು ಸೇರಿಸಿದ್ದೀನಿ. ಆಕ್ಸಿಡೆಂಟ್ ಮಾಡೋ ಪ್ರತಿಯೊಬ್ರು ಹೀಗೇನೆ ಹೇಳೋದು. ನಾನು ಮಾಡಿಲ್ಲ ಸರ್. ಏಯ್, ನಡೆಯೋ ಸ್ಟೇಷನ್ಗೆ. ಸರ್ ಒಂದು ನಿಮಿಷ, ನಂಗೇನು ಗೊತ್ತಿಲ್ಲ ಸರ್. ಲಿಮಿಟ್ ಫಾರ್ ಎವ್ರಿಥಿಂಗ್. ಒಳ್ಳೇದಾದ್ರೂ ಕೆಟ್ಟದಾದ್ರೂ. ನಮ್ಮಪ್ಪ ಹೇಳಿದ ಮಾತೆಲ್ಲ ನಂಗೆ ಈಗ ಅರ್ಥ ಆಗ್ತಾ ಇದೆ. ಯು ಆರ್ ಅನ್ಫಿಟ್ ಟು ಹ್ಯಾವ್ ಎ ಫ್ಯಾಮಿಲಿ. ಅಲ್ಲ, ಯಾವ ವೈಫ್ ಆದ್ರೂ ಹಸ್ಬೆಂಡ್ ಇಂದ ಏನ್ ಬಯಸ್ತಾಳೆ? ಸೆಕ್ಯೂರಿಟಿ, ಲೈಫ್ ಮೇಲೆ ಗ್ಯಾರಂಟಿ. ನೀನ್ ಹೀಗೆ ಇದ್ರೆ ಏನ್ ಕೊಡ್ತೀಯ? ಅದಕ್ಕೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಮ್ಗೋಸ್ಕರ ಇವ್ರು ಎಲ್ರೂ ಬಿಟ್ಬಿಡ್ತೀಯೋ, ಇವ್ರು ಎಲ್ರಿಗೋಸ್ಕರ ನಮ್ಮನ್ನೇ ಬಿಡ್ತೀಯೋ? ಯೋಚನೆ ಮಾಡು. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಾರಿಟಿ ಬೇಕು. ಏನ್ ಡಿಸೈಡ್ ಮಾಡಿದೆ? ಏನ್ ಮಾಡು ಅಂತ ಈಗ? ನಿನ್ ಡಿಸಿಷನ್ ಬದಲಾಯಿಸ್ಕೊಳ್ಳಲ್ಲ ಅಷ್ಟೇನಾ? ಅದು ಹುಟ್ತಾ ಬಂದಿರೋ ಕ್ವಾಲಿಟಿ ವೇದ, ಬದಲಾಯಿಸ್ಕೊಳಕ್ಕಾಗಲ್ಲ. ವೇದ, ವೇದ, ಏನ್ ಮಾಡ್ತಾ ಇದ್ಯಾ? ನಿನ್ ಡಿಸಿಷನ್ ನಿಂದಾದ್ರೆ ನನ್ ಡಿಸಿಷನ್ ನಂದು. ಅದೇನೋ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅಲ್ವಾ? ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಪ್ರತಿ ಸಲನೂ ಇದೆ. ಅಟ್ಲೀಸ್ಟ್ ಅವಳ ಬಗ್ಗೆ ಏನಾದ್ರೂ ಯೋಚನೆ ಮಾಡು. ಅದಕ್ಕೆ ಹೊರಟೋಗ್ತಿದ್ದೀನಿ. ಯು ಆರ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ಶಿವರಾಮ್, ಬಟ್ ಯು ಕಾಂಟ್ ರನ್ ಎ ಫ್ಯಾಮಿಲಿ. You are a very good human being, Shivram, but you can't run a family. You are a very good human being, Shivram, but you can't run a family. ಇಲ್ಲಿ ಮನುಷ್ಯನಾಗಿ ಬದುಕೋದಕ್ಕಿಂತ ಒಳ್ಳೆಯವನಾಗಿ ಬದುಕೋದೇ ಕಷ್ಟ. ದ ಎಂಟೈರ್ ವರ್ಲ್ಡ್ ಈಸ್ ಫೀಲ್ಡ್ ವಿತ್ ಶಿಟಿ ಸೆಲ್ಫಿಶ್ನೆಸ್. I lost my money. I lost my happiness. ಅವಾಗಲೇ ಡಿಸೈಡ್ ಮಾಡಿದೆ, ಐ ಡೋಂಟ್ ಫಿಟ್ ಇನ್ ದಿಸ್ ಫಕಿಂಗ್ ಸೆಲ್ಫಿಶ್ ವರ್ಲ್ಡ್. ಇದಕ್ಕೂ ವೇದಾಗೂ ಏನು ಸಂಬಂಧ? ಹೊರಗ್ನವರೆಲ್ಲ ನನ್ನಲ್ಲಿ ಭಯ ತುಂಬ್ತಾ ಇದ್ರೆ, ನನ್ನ ಹೆಂಡತಿ ಮಾತ್ರ ನನ್ನ ಭಯನ ಬಲಹೀನತೆ ಮಾಡ್ಬಿಟ್ಲು. ಇಲ್ಲಿರೋರು ಎಲ್ರೂ ಜಿಗಣೆ ಅಂತ ಜನ. ಯಾರಾದರೂ ಸಿಕ್ಕಿದ್ರೆ ಅವ್ರಿಗೆ ಅಂಟ್ಕೊಂಡು ರಕ್ತ ಹೀರ್ತಾರೆ. ತಪ್ಪು ನಿಂದೆ. ಎಸ್, 100% ನಿಂದೆ. ಹೌದು ಕಣೋ, ನೀನು ಅಂತವನೇ ಅಲ್ವಾ? ಅದಕ್ಕೆ ನಿನಗೆ ಅವ್ರು ತಪ್ಪು ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲದೆ ನಾನು ಮಾತಾಡ್ಬೇಡ. ಏನ್ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀನಿ? ಜೋರಾಗಿ ಕಿರ್ಚ್ಬೇಡ. ಯಾಕೋ ಕಿರ್ಚಬಾರ್ದು? ನನ್ನ ಮನೆಗೆ ಬಂದು ನನಗೆ ಬುದ್ಧಿ ಹೇಳ್ತಾ ಇದ್ಯಾ? ಎಣ್ಣೆ ಕುಡಿದು ಮಾತಾಡ್ತಾ ಇದೆಯಾ ಶಿವರಾಮ್? ಹೌದಲ್ಲೇ, ಎಣ್ಣೆ ಕುಡಿತೀನಿ, ಏನ್ ಬೇಕಾದ್ರೆ ಮಾಡ್ತೀನಿ. ನನ್ನ ಮಗನೇ ನಡಿಯೋ. ಏನೋ ಗುರಾಯಿಸ್ತಾ ಇದ್ಯಾ? ನಡೆಯಾಚೆಗೆ.
ಇಷ್ಟು ದಿನ ಬರೀ ವೇಸ್ಟ್ ಮಾಡಿ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಕನ್ಫರ್ಮ್ ಆಯ್ತು, ಇವನು ದೊಡ್ಡ ನಾಲಾಯಕ್ಕು. ಏನ್ ಮಾಡ್ತಿದ್ದೀನಿ ಅಂತ ಅವನಿಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಅಯ್ಯೋ ಇವನ್ ಮಕ ಮುಚ್ಚ, ಇವನು ಎಣ್ಣೆ ಹೊಡೆದ್ಬಿಟ್ಟಿದ್ದಾನೆ. ಹೊರಗಡೆ ಯಾಕೆ ಹೋಗ್ತೀಯ? ನಾವಿಲ್ಲೇ ಇದ್ದೀವಿ. ಎಲ್ಲೆಲ್ಲೋ ಯಾಕೆ ನೋಡ್ತೀಯ? ಇಲ್ಲಿ ನೋಡು. ಅಲ್ಲಲ್ಲ, ಈ ಕಡೆ ಕರೆಕ್ಟಾಗಿ ನೋಡಿದೆ. ನಾನೇ. ಅಷ್ಟಾಗಿ ಹೆದರ್ಕೋತಿದ್ಯಾ? ಡೈಲಿ ನೋಡ್ತೀಯಲ್ಲ. ಹಿಂದೆ ಹಿಂದೆ ಬರ್ತಾ ಇದ್ದೇನೆ, ಕೂತ್ಕೊಂಡ್ಬಿಡ್ತಾನ. ಅರೆ ಕೂತ್ಕೊಬೇಡ ಕೊಡೋ, ನಾನು ಸತ್ತೋಯ್ತೀನಿ. ಇವನು ಕೂತಿದ್ರೆ ನನ್ನ ಕತೆ ಅಷ್ಟೇ. ಅಯ್ಯೋ, ಯಾಕೆ ಅಷ್ಟೊಂದು ಭಯ ಪಡ್ತೀಯಾ? ಅವನೊಂದು 4 kg ಇರ್ತಾನಷ್ಟೇ. ಲೈಟ್ ವೆಯ್ಟ್ ಅಲ್ವಾ? 1/4 kg ಅಲ್ಲ ಅಂತ ನನಗೂ ಗೊತ್ತು ಬಿಡು. 1/4 kg ಆದರೂ ನಾನು ಸತ್ತೋಗಲ್ವಾ? ಅಯ್ಯಪ್ಪ, ಸ್ವಲ್ಪದ್ರಲ್ಲಿ ಬಚಾವದೆ. ಇವನು ಯಾಕೆ ಕಣ್ಬಿಟ್ಕೊಂಡು ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾನೆ? ನಡೀತಿರೋದು ಅರ್ಥ ಆದ್ರೆ ತಾನೇ. ನೀವು ಮಾತಾಡ್ತಾ ಇದ್ದೀರಾ? ನನಗೆ ಕೇಳಿಸ್ತಾ ಇದೆ. ಏನ್ ನಡೀತಾ ಇದೆ ಇಲ್ಲಿ? ಲಕ್ಷ್ಮೀ ಗಣಪತಿ ಫಿಲಂ ಅರ್ಪಿಸುವ ಭೂತಬಂಗಲೆ ಪಾರ್ಟ್ 1, 2, 3, 4, 5, 6, 7, 8, 9, 10. ಗೋಡೆ ಗಂಟ್ಕೊಂಡು ಚೆನ್ನಾಗಿ ಪಿಕ್ಚರ್ ನೋಡಿದ್ಯಾ? ಅವ್ನಿಗೆ ಸ್ವಲ್ಪ ಉಸಿರು ತೊಳಕ್ ಬಿಡು, ಕನ್ಫ್ಯೂಸ್ ಮಾಡಬೇಡ. ಹೇಳೋದು ಯಾಕೆ? ನಿನ್ನ ರೂಮಲ್ಲಿ ಹೋಗಿ ನೋಡು. ಬ್ರೋ, ಅದು ನೀನೇ ಬ್ರೋ. ಯಾಕೆ ಶಾಕ್ ಆಗಿ ಶೇಕ್ ಆಗ್ಬಿಟ್ಟ? ಅಷ್ಟೇ, ಕೇಲ್ ಖತಮ್, ದುಕಾನ್ ಬಂದ್. ಯಾಕೆ ಹಾಗೆ ಶಾಕ್ ಆಗ್ತಿದ್ಯಾ? ಸಾಯಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಅನ್ಕೊಂಡಿದ್ದೊಂದು ಆಗಿದ್ವೊಂದು. ಸೋತಗವನೆ ನಮ್ಮ ಶಿವರಾಮಯ್ಯ. ಏನು ಮಾಡಕ್ಕಾಗಲ್ಲ, ಗೋವಿಂದ ಗೋವಿಂದ. ಹೇಳು ದೊಡ್ಡ ಮನುಷ್ಯ, ಮುಂದೆ ಏನು ಮಾಡ್ತಾನ ಅವನು? ಹಾ, ಇವನೊಬ್ಬ ವೇದಾಂತಿ. ಇಬ್ರು ಸೇರ್ಕೊಂಡು ಭಜನೆ ಮಾಡಿ ನಾನು ಡ್ಯಾನ್ಸ್ ಮಾಡ್ತೀನಿ. ಏಯ್ ಬಲಿ, ಗೋಡೆ ಮೇಲೆ ನಡೆದಷ್ಟು ಈಸಿ ಅಲ್ಲ ಡ್ಯಾನ್ಸ್ ಮಾಡೋದು. ಕಾಲ್ ಜಾರಿ ಕೆಳಗೆ ಬೀಳ್ತಿ ಅಷ್ಟೇ. ನಮಸ್ಕಾರ, ಸೂಕ್ಷ್ಮ ಲೋಕಕ್ಕೆ ನಿಮಗೆ ಸ್ವಾಗತ. ಯೂಸರ್ ID ಶಿವರಾಮಯ್ಯ. ಪಾಸ್ವರ್ಡ್ ಹೆಂಗ್ ಸತ್ನೋ ನನಗೂ ಗೊತ್ತಿಲ್ಲ. ಅವನ ವಿಷಯ ಏನು ಕೇಳ್ತೀಯಾ? ಸಾಯ್ಬೇಕಾದ್ರೆ ಯಾರನ್ನ ನೆನೆಸ್ಕೊಂಡ್ಯೋ, ನೆಕ್ಸ್ಟ್ ಅವ್ರ ಥರ ಹುಡ್ತೀಯ. ಅಷ್ಟಕ್ಕೂ ಯಾರನ್ನ ನೆನೆಸ್ಕೊಂಡೆ? ಬ್ಲಡಿ ಕಾಕ್ರೋಚ್. ಅವನು ನನ್ನ ನೆನೆಸ್ಕೊಂಡ. ಚಚೆ, ಮಲ್ಗಕ್ಕೆ ಮುಂಚೆ ಚಿಕನ್ ತಿಂತ ಕಿಚನಲ್ಲಿ ನಾನು ನೋಡ್ದ. ಅಯ್ಯೋ, ನಿನ್ನ ಬಾಯಿಗೆ ಹಿಟ್ಟಾಕ. ನಿನ್ನಲ್ಲ ಕಣೋ, ಗೋಡೆ ಮೇಲಿರೋ ನನ್ನ ನೆನೆಸ್ಕೊಂಡ. ಅವನ್ ಮೊದಲೇ ಕನ್ಫ್ಯೂಷನ್ ಇಲ್ದಾನೆ, ಮಧ್ಯದಲ್ಲಿ ನಿಮ್ಮ ಆಟ ಏನ್ರು? ಪ್ರಿಯ ಮಿತ್ರ ಅರಸೀಕೆರೆ ಶಿವರಾಮಯ್ಯ, ನಿನ್ನ ಕರ್ಮಾನುಸಾರ ನೀನು ಸತ್ತೋಗಿದ್ಯಾ. ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಅದೇ ನಿಜ. ಅಬ್ಬ, ತಲೆ ಆಡಿಸಿದ ತಕ್ಷಣ ನೀನು ಬದುಕಿ ಬಟ್ಟೆ ಕಟ್ಬಿಡ್ತೀಯಾ? ಹಂಗೆ ನಿಂತ್ಕೊಂಡ್ಬಿಡ್ತೀಯ. ನಾನು ಸತ್ತಿಲ್ಲ. ಏನು ಕುಡಿದೆ, ನೇಣಾಕೊಳ್ದೆ, ನಾನು ಹೆಂಗೆ ಸಾಯ್ಲಿ? ಹಾ, ಯೋ, ಬಾಡಿ ಇಲ್ದಾದ್ರೇನೋ ಬ್ರೈನ್ ಇಲ್ವಾ? ಅಯ್ಯೋ ನಿನ್ನ ಮಕ ಮುಚ್ಚ, ಕಣ್ಮುಂದೆ ಎಲ್ಲ ಕಾಣ್ತಿದ್ದೆ ತಾನೆ? ನಾವು ಮಾತಾಡೋದು ಕೇಳ್ತಿದ್ದೆ ತಾನೆ? ಇಷ್ಟು ಸಾಕಲ್ಲ ನಿಂಗೆ ಪ್ರೂಫು? ಅದು ಹಂಗಲ್ಲ ಬ್ರೋ, ನೀನೇ ತಾನೇ ಸಾಯ್ಬೇಕು ಅನ್ಕೊಂಡಿದ್ದು. ಮತ್ತೆ ಇವಾಗ ಏನು ಅರ್ಚುತ್ತಾ ಇದೆಯಾ? ಅರ್ಚ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಜಾನೇ, ಸಾಯ್ಬೇಕು ಅಂದ್ಕೊಂಡೆ. ಆದರೆ ಹಂಗೆ ನೋಡ್ಬೇಡ ಬ್ರೋ, ನನಗೇನು ಗೊತ್ತಿಲ್ಲ. ಯೋ, ನನಗೆ ಗೊತ್ತಿಲ್ಲಪ್ಪ. ನಾನು ಅನ್ಕೊಂಡಿದ್ದು ಯಾವುದು ನಡೀಲಿಲ್ಲ. ಯಾವುದೂ ನಡೀಲಿಲ್ಲ. ಮೋಸ ಹೋಗಿ ಬದುಕೋದಕ್ಕಿಂತ ಸಾಯೋದು ಬೆಟರ್ ಅನ್ಕೊಂಡೆ. ಸತ್ರೆ ಯಾವ ಪ್ರಾಬ್ಲಮು ಇರಲ್ಲ ಅನ್ಕೊಂಡೆ. ಅಸಲ್ಗೆ ಈ ಪ್ರಪಂಚದ ಜೊತೆ ಕನೆಕ್ಷನ್ನೇ ಕಟ್ಟಾಗತ್ತೆ ಅನ್ಕೊಂಡೆ. ನನ್ನ ಲೆಕ್ಕ ತಪ್ಪಾಯ್ತು. ನಾನು ಎಲ್ಲರನ್ನೂ ನೋಡ್ತಾ ಇದ್ದೀನಿ, ಮಾತು ಕೇಳಿಸ್ಕೊತಾ ಇದ್ದೀನಿ. ಇವಾಗ ನಾನು ಏನು ಮಾಡಲಿ? ಎಲ್ಲಿರಲಿ? ಎಷ್ಟು ದಿನ ಇರಲಿ? ಆಮೇಲೆ ನನ್ನ ಪರಿಸ್ಥಿತಿ ಏನು? ನಂಗೇನು ಅರ್ಥ ಆಗ್ತಾ ಇಲ್ಲ. ಅರ್ಜೆಂಟಾಗಿ ವಿಷಯ ಯಾರಿಗಾದ್ರೂ ಹೇಳಬೇಕು. ಯಾರಿಗೆ ಹೇಳ್ತೀಯ? ಯಾರಿಗೆ ಅಂದರೆ ಯಾರು ಕಾಣಿಸಿದ್ರೆ ಅವ್ರಿಗೆ ಹೇಳ್ತೀನಿ. ಬಾಡಿನ ಹಾಗೆ ಅನಾಥ ಶವ ಆಗಿಬಿಡೋದಕ್ಕೆ ನನಗಿಷ್ಟ ಇಲ್ಲ. ನಿನಗೆ ಅವಕಾಶ ಇಲ್ಲ. ನಿನ್ನ ಮಾತು ಯಾರಿಗೂ ಕೇಳಿಸಲ್ಲ, ನೀನು ಯಾರಿಗೂ ಕಾಣಿಸೋದೂ ಇಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯಾ?
ಇಷ್ಟೊತ್ತವರೆಗೂ ನನ್ನ ಜೊತೆ ಒಬ್ರು ಮಾತಾಡ್ತಿದ್ರು, ಅವರನ್ನೇ ಹೆಲ್ಪ್ ಕೇಳ್ತೀನಿ ನಾನು. ಯಾರೋ ಆ ಟೋಪಿನ? ಓ ನೋಡಪ್ಪ, ಈ ಮಹಾಪಂಚಾಯತಿಗೆ ಕಾರಣನೇ ಅವನೇ ಹೋಗಿ ಕೇಳ್ತೀಯಾ? ಏನ್ ಮಾತಾಡ್ತಿದ್ಯಾ? ನನ್ನ ಸಾವಿಗೆ ಅವ್ರ ಕಾರಣನಾ? ಸಾವಗಲ್ಲ ತಮ್ಮ, ಸಾಯ್ಬೇಕು ಅನ್ನೋ ನಿನ್ನ ಆಲೋಚನೆಗೆ. ಯೋ, 3 ಮುಳ್ಳಿಟ್ಕೊಂಡು 3 ಲೋಕ ತಿರ್ಗೋದಲ್ಲ. ಮೊದಲು ಅವನಿಗೆ ಮ್ಯಾಟ್ರ್ ಏನು ಅಂತ ಹೇಳು. ಪಾಪ ತುಂಬ ಟೆನ್ಷನ್ ತಗೋತಾವನೆ. ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಯಾರ ಜೊತೆ ಗೇಮ್ ಆಡೋದಿಯೋ, ಯಾರನ್ನ ಅವಮಾನ ಮಾಡಿ ಬೈದು ಮನೆಯಿಂದ ಆಚೆ ಕಳಿಸಿದ್ಯೋ, ಅವನು ಬೇರೆ ಯಾರೂ ಅಲ್ಲ, ಕಲಿ. ಕಲೀನಾ? ಅಂದ್ರೆ ಬ್ರೋ, ನೀನ್ ನಿಜವಾಗ್ಲೂ ಟೀಚರಾ ಇಲ್ಲ ರೆಕಮೆಂಡೇಶನ್ ಅಲ್ಲಿ ಬಂದಿದ್ಯಾ? ನಿನಗೆ ಕಲಿ ಅಂದ್ರೆ ಯಾರು ಗೊತ್ತಿಲ್ವಾ? ಕಲಿಗೂ ನನಗೂ ಏನ್ ಸಂಬಂಧ? ಅವನಿಗೆ ನಿನ್ನ ಒಬ್ಬನ ಜೊತೆ ಅಲ್ಲ, ಈ ಭೂಮಿ ಮೇಲಿರೋ ಪ್ರತಿ ಒಬ್ಬರ ಜೊತೆಗೂ ಸಂಬಂಧ ಇದೆ. ಕಲಿ ಈ ಯುಗಕ್ಕೆ ಅಧಿಪತಿ. ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಭೂಲೋಕ ಭುವರ್ಲೋಕ ಧುವರ್ಲೋಕ ಸುವರ್ಲೋಕ ಮಹರ್ಲೋಕ ತಪೋಲೋಕಗಳಿಂದ ಕೂಡಿರುವ ಈ ಕಲಿಗಾಲಕ್ಕೆ ಅಧಿಪತಿ. ಅವನು ಕಾಲವನ್ನ ಬಳಸ್ಕೋತಾನೆ, ಮನುಷ್ಯರ ಆಲೋಚನೆಗಳ ಜೊತೆ ಆಟ ಆಡ್ತಾನೆ, ಆಸೆಗಳನ್ನ ಹುಟ್ಟಿಸ್ತಾನೆ, ಅವುಗಳ ಜೊತೆ ಇರ್ತಾನೆ, ಆದರೆ ಸಿಗದೆ ಮಾಯ ಆಗ್ತಾನೆ. ಅವನು ರೂಪನೇ ಇಲ್ಲದೆ ಇರೋ ರಾಕ್ಷಸ. ಅವನು ಇರೋ ಜಾಗದಲ್ಲಿ ಆ ದೇವರು ಕೂಡ ಇರೋದಿಲ್ಲ. ಅಂಥವನ ಜೊತೆಗೆ ನಾನು ಜಗಳ ಮಾಡಿಕೊಂಡೆ, ಅವನನ್ನ ಕೆಣಕಿ ಕಳಿಸ್ಬಿಟ್ಟೆ. ಅವನಿಗೆ ಇಷ್ಟ ಆದರೆ ದಾರಿ ತೋರಿಸ್ತಾನೆ, ಬೇಡ ಅಂತ ಅನ್ಸಿದ್ರೆ ಎಲ್ಲ ದಾರಿನೂ ಮುಚ್ತಾನೆ. ಅಂತ ಮನುಷ್ಯ ನನ್ನ ಲೈಫಲ್ಲಿ ಏನಕ್ಕೆ ಬರ್ತಾನೆ? ಅದು ಅವನಿಗೆ ಮಾತ್ರ ಗೊತ್ತು. ನೋಡು ಕಾಲಣ್ಣ, ಈಗ ಆಗಿರೋದೇನೋ ಆಗೋಯ್ತು. ನೀನೇನು ಹೆಲ್ಪ್ ಮಾಡೋಕ್ಕಾಗಲ್ವಾ? ಇಲ್ಲ, ನಾನು ನಡೆದಿರೋದಕ್ಕೆ ನಡೀತಿರೋದಕ್ಕೆ ಮಾತ್ರ ಸಾಕ್ಷಿ. ಮುಂದೆ ಏನಾಗುತ್ತೆ ಅಂತ ಹೇಳೋ ಹಕ್ಕು ನನಗೆ ಇಲ್ಲ. ಯಾಕಂದ್ರೆ ನಾನು ಕೂಡ ಆ ಕಲಿ ಕಂಟ್ರೋಲಲ್ಲೇ ನಡಿಬೇಕು. ಸಾಯ್ಬೇಕಂದ್ಕೊಂಡೆ ಸತ್ತೋದೆ. ಈಗ ನಿನ್ನ ಪ್ರಾಬ್ಲಮ್ ಏನು? ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡು ಪ್ರತಿಯೊಬ್ಬರು ಮಾಡ್ಕೊಂಡ್ಮೇಲೆ ಯಾವ ಸಮಸ್ಯೆನೂ ಇರೋದಿಲ್ಲ ಅನ್ಕೋತಾರೆ. ಆದರೆ ಮಾಡ್ಕೊಂಡ್ಮೇಲೆ ನಿಜವಾದ ಸಮಸ್ಯೆ ಶುರುವಾಗುತ್ತೆ ಅಂತ ನನಗೆ ಗೊತ್ತಾದಾಗೆ ಗೊತ್ತಾಗುತ್ತೆ. ನನಗೀಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇಷ್ಟು ವರ್ಷ ಬದುಕಿದ್ದ ಆ ಬಾಡಿನ ಹಾಗೆ ನೋಡೋಕ್ಕಾಗ್ತಿಲ್ಲ. ನನ್ನ ಹೆಂಡತಿ ಮಗಳು ನೆನಪಾಗ್ತಾ ಇದ್ದಾರೆ. ಎದೆಲೆಲ್ಲ ಏನೋ ಹಿಂಡ್ದಾಗ ಆಗ್ತಾ ಇದೆ. ಅದು ಬದುಕಬೇಕು ಅನ್ನೋ ಆಸೆನೋ ಅಥವಾ ಬದುಕಕ್ಕಾಗ್ಲಿಲ್ಲ ಅನ್ನೋ ನೋವು ಅರ್ಥ ಆಗ್ತಾ ಇಲ್ಲ. ಇದ ಎಷ್ಟು ದಿನ ಹೀಗೆ? ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ?
ಬಾಡಿ ಹೂತಾಕಿದ್ದಾಯ್ತಲ್ಲ, ಈಗ ಫೀಲಿಂಗ್ ಹೇಗಿದೆ? ನಿನ್ನಲ್ಲಿರೋ ಭಯ ನನಗಿಷ್ಟ ಆಯಿತು. ಬಾ ಕೂತ್ಕೋ. ನಾನು ಯಾರು ಅಂತ ಗೊತ್ತಾಗೋಕ್ಕೂ ಮುಂಚೆ ಎಷ್ಟು ಮಾತಾಡಿದೆ. ನನ್ನನ್ನು ನೋಡಿದ್ರೆ ಭಯ ಬರಲ್ವಾ? ನನ್ನ ಹೆಸರು ಕೇಳಿದ್ರೆ ಬರುತ್ತಾ? ಬೇಡ ಬಿಡು, ಸತ್ತಿರೋ ಹಾವನ್ನ ಯಾಕೆ ಸಾಧಿಸ್ಲಿ? ಬಾ ಕೂತ್ಕೋ. ಕೂತ್ಕೋ. ಹೇಳು ಶಿವರಾಮ್, ಹೇಗಿದೆಯಾ? ನಿನ್ನ ಮಾನಸಿಕ ಪರಿಸ್ಥಿತಿ ಹೇಗಿದೆ? ನಶೆ ಇಳಿತಾ? ಏನಕ್ಕೆ ಬಂದ್ರಿ ಅಂತ ತಿಳ್ಕೊಬೋದಾ? ನನ್ನ ಈ ಪ್ರಶ್ನೆ ಕೇಳಿರೋ ಮೊದಲನೇ ವ್ಯಕ್ತಿ ನೀನೇ. ಅದಕ್ಕೆ ನೀನಂದ್ರೆ ಸ್ಪೆಷಲ್ ಇಂಟ್ರೆಸ್ಟ್. ಹೇಳು ಹೇಳು, ನಿನ್ನ ಫೀಲಿಂಗ್ ಹೇಗಿದೆ? ಹೇಳು. ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ಯಾ? ನೀನೆಂಥ ಮನುಷ್ಯ? ನಾನು ಮನುಷ್ಯ ಅಂತ ಯಾರು ಹೇಳಿದ್ದು? ನಾನು ಹೇಳ್ದಾಗ ಮಾಡೋ ಆ ಸಮಯ ಹೇಳಿದ್ಯಾ? ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಸೋತಿರೋ ಆ ಹಲ್ಲಿ ಹೇಳ್ತಾ? ಯಾರಾದ್ರೇನು ಮಾಡ್ತಿರೋದು ಅದೇ ತಾನೆ. ಈಗ ಸ್ಟೆಪ್ ಯಾರ್ದು? ನಂದೆ. ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ವಾ? ಆಟ ಶುರು ಮಾಡಿದ್ದೆ ಕನ್ನಡಿಲಿ ನನ್ನ ಮುಖ ಯಾಕೆ ಕಾಣ್ತಿಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಅದು ತಪ್ಪು ಅಂತ ಹೇಳಿದೆ ನೀನು. ಈಗ ಗೊತ್ತಾದ್ಮೇಲೆ ಯಾಕೆ ಆಡ್ಬೇಕು? ನಿನಗೆ ಗೊತ್ತಾಗಿರೋದು ತುಂಬ ಕಮ್ಮಿ, ನಿಂಗೆ ತಿಳ್ಕೊಬೇಕಾಗಿರೋದು ತುಂಬ ಇದೆ, ಗೊತ್ತಾ? ನೀನು ಆಸೆ ಹುಟ್ಟಿಸ್ತಿದ್ಯಾ ಅಂತ ಗೊತ್ತು, ಆದರೂ ನಾನು ಆಡಲ್ಲ. ಹೌದಾ? ಅದು ನೋಡೋಣ. ಅದು ಸರ್, ನಿನ್ನ ವಿಷಯನೂ ಕುಡಿದಿಲ್ಲ, ನೀನು ಹಾಕೊಂಡಿಲ್ಲ, ಹೇಗೆ ಸತ್ತೆ? ಬಾಡಿನ ಹೊತ್ತಾಕ್ಬಿಟ್ಟೆ. ಆದರೆ ನಿನ್ನ ಕತೆ ಏನು? ಎಷ್ಟು ದಿನ ಹೀಗೆ ಇರ್ತೀಯ? ನೋವು ತಿಂತ ಎಷ್ಟು ದಿನ ಬದುಕ್ತೀಯ? ಸ್ವಲ್ಪ ಯೋಚನೆ ಮಾಡು. ಈಗ ನಿನ್ನ ವಯಸ್ಸು 30. ಇನ್ನು ನಿನಗೆ ಎಷ್ಟು ಟೈಮ್ ಇದೆ ಅಂತ ಗೊತ್ತಾ? ಅಷ್ಟಕ್ಕೂ ಈ ಆಟನ ನಿನ್ನ ಜೊತೆ ಯಾಕೆ ಆಡ್ತಾ ಇದ್ದೀನಿ ಅಂತ ಗೊತ್ತಾ? ಹಸಿವಿಲ್ದೇ ಇರೋನ್ಗೆ ಊಟ ಹಾಕೋದು, ಆಸೆ ಇಲ್ದಿರೋನ್ಗೆ ಆಸೆ ಹುಟ್ಟಿಸೋದು ಎರಡೂ ಒಂದೇ. ಹೊರಡಿ ಇಲ್ಲಿಂದ. ಈಗ ನಿನಗೆ ಆ ಎರಡೂ ಸಿಗುತ್ತೆ ನೋಡು. ಸಾರಿ ಶಿವರಾಮ್, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಬೇರೆ ದಾರಿ ಇರಲಿಲ್ಲ. ಅಷ್ಟಕ್ಕೂ ನಾನು ಕೋಪದಿಂದಲೋ ದ್ವೇಷದಿಂದಲೋ ಹೋಗ್ಲಿಲ್ಲ. ನಮ್ಮ ಲೈಫ್ ಹ್ಯಾಪಿ ಆಗಿರ್ಬೇಕು ಅಂತ ಹೋದೆ. ಇಷ್ಟು ದಿನದಿಂದ ಮೋಸ ಹೋಗ್ತಾನೆ ಇದೆಯಾ? ಈಗ್ಲಾದ್ರೂ ನಾನು ಮಗು ನಿನ್ ಲೈಫಿಂದ ದೂರ ಹೊರಟೋದ್ರೆ ನಮಗೋಸ್ಕರನಾದ್ರೂ ನೀನ್ ಬದಲಾಗ್ತೀಯ ಅಂತ ಹೊರಟೋದೆ. ಐ ಲವ್ ಯು ಶಿವರಾಮ್. ನಂಗೆ ಲೈಫ್ ಪೂರ್ತಿ ಮಗು ಜೊತೆ ಹ್ಯಾಪಿ ಆಗಿರ್ಬೇಕು ಅಂತಿದೆ. ಏನಿದೆಲ್ಲ? ಆಸೆ ಹುಟ್ಟಿಸೋದು. ನನ್ನ ಲೈಫ್ ಜೊತೆ ಯಾಕೆ ಆಡ್ತಿದ್ಯಾ? ನಾನು ಎಲ್ಲರ ಜೊತೆ ಯಾಕೆ? ಸುಮ್ಮನೆನಾ? ನಾನು ನೋಡಿದ ನಿಜ ಅಂತ ಹೇಗೆ ನಂಬಲಿ? ಪ್ರೂಫ್ ಏನು? ಪ್ರೂಫ್ ಬೇಕಾ? ಹಾಗಾದ್ರೆ ಕೇಳು. ಅದೇನು ಗೊತ್ತಾ? ನಿನ್ನ ಎದೆ ಬಡಿತ, ನಿನ್ನ ಹಾರ್ಟ್ ಬೀಟ್. ಆಡಿಯೋ ಅಷ್ಟೊತ್ತು ಕೇಳ್ತೀಯಾ? ಅಲ್ಲಿ ನೋಡು. ತಲೆ ತಿರುಗ್ತಾ ಇದೆ ಅಲ್ವಾ? 30 ವರ್ಷ ಬದುಕಿರೋ ನಿನ್ನ ಬಾಡಿಗೆ ಸರಿಯಾಗಿ 30 ನಿಮಿಷ ಮಾತ್ರ ಇದೆ. ಅದು ನನ್ನ ಹಾರ್ಟ್ ಬೀಟಾ? ಅಂದ್ರೆ ನಾನು ಇನ್ನೂ ಸತ್ತಿಲ್ವಾ? ಮೂವತ್ತು ನಿಮಿಷನಾ? ಅಸಲ್ ಏನಿದೆಲ್ಲ? ಈಗ ಸ್ಟೆಪ್ ನಿಂದು. ಪ್ಲೀಸ್ ಆನ್ಸರ್ ಹೇಳ್ದೆ ನಾನು ಯಾವ ಸ್ಟೆಪ್ಪು ತಗೊಳ್ಳಲ್ಲ ನಾನು. ಅರ್ಧ ಗಂಟೆ ಇದೆ. ಟೈಮ್ ಔಟ್ ಆದರೆ ನಾನೇನು ಮಾಡೋಕ್ಕಾಗಲ್ಲ. ಮೊದಲೇ ಹೇಳ್ತಾ ಇದ್ದೀನಿ.
ಇವಾಗ ಹೇಳು, ನಾನಿನ್ನೂ ಸತ್ತಿಲ್ವಾ? ಬದುಕಿದೀಯಾ ಅಂದರೆ ಏನು ಹೇಳ್ತೀಯ, ಸತ್ತಿದೀಯಾ ಅಂದರೆ ಏನು ಮಾಡ್ತೀಯ? ಎರಡರಲ್ಲಿ ಯಾವ್ದು ನಿಜ? ಎರಡು ನಿಜಾನೇ. ನಿನ್ನ ಪರಿಸ್ಥಿತಿ ಅಂಥದ್ದು. ನನ್ನ ಎಮೋಷನ್ ಜೊತೆ ಆಟ ಆಡಬೇಡ. ಆ್ಯಕ್ಚುಲಿ ಏನು ನಡೀತಿದೆ, ಏನು ನಡೆಯುತ್ತೆ ಏನು ಗೊತ್ತಿಲ್ಲ ನನಗೆ. ಕ್ಲಾರಿಟಿ ಕೊಡು ಪ್ಲೀಸ್. ನನ್ನ ತಳ್ಳಿರೋ ಕೈಯಿಂದನೇ ನಮಸ್ಕಾರ ಮಾಡ್ತಾ ಇದೆಯಲ್ಲ, ತುಂಬ ಇಷ್ಟ ಆಯಿತು. ಹೇಳ್ತೀನಿ ಕೇಳು. ಸೂಸೈಡ್ ಮಾಡ್ಕೋಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರಿಂದ ನಿನ್ನ ಬಾಡಿಯಿಂದ ಆಚೆ ಬಂದೆ, ನನ್ನ ಕೈಯಲ್ಲಿ ಸಿಕ್ಕಾಕೊಂಡೆ. ಪ್ರತಿ ಹ್ಯೂಮನ್ ಆರ್ಗನ್ಗೆ ಎಕ್ಸ್ಪೈರಿ ಟೈಮ್ ಇರೋ ಥರ ಆ ಬಾಡಿ ಕೂಡ ಇದೆ. ಇನ್ನು 25 ನಿಮಿಷದಲ್ಲಿ ಆ ಬಾಡಿ ಒಳಗಡೆ ಹೋಗಿಲ್ಲ ಅಂದರೆ ಇದಕ್ಕೂ ಮುಂಚೆ ಹೂತಾಕಿದ್ಯಲ್ಲ ಹಾಗೆ ಆಗುತ್ತೆ. ಈ ಸಲ ಪರ್ಮನೆಂಟ್. ನಾನಿಲ್ಲದೆ ನೀನೇನು ಮಾಡೋಕ್ಕಾಗಲ್ಲ. ಜನರಲ್ ಆಗಿ ಜುಟ್ಟು ಕೈಲಿದೆ ಅಂತಾರಲ್ಲ, ಬಟ್ ನಿನ್ನ ಬ್ಯಾಡ್ ಲಕ್. ನಿನ್ನ ಜೀವ ನನ್ನ ಕೈಯಲ್ಲಿದೆ. ಪ್ಲೀಸ್ ನನ್ನ ಬಿಟ್ಬಿಡು. ಹೊರಗಡೆ ಬಂದಷ್ಟು ಈಸಿ ಅಲ್ಲ ಒಳಗಡೆ ಹೋಗೋದು. ಕಂಡೀಷನ್ ಸಪ್ಲೈ. ಏನದು? ಬಾಡಿ ಒಳಗೆ ಹೋಗ್ಬೇಕು ಅಂತಿದೆಯಾ? ಹೌದು. ಬದುಕಬೇಕು ಅಂತಿದೆಯಾ? ಹೌದು ಹೌದು ಹೌದು. ಹಾಗಾದ್ರೆ ಆಟ ಗೆಲ್ಲೋ. ಗೆದ್ರೆ ಬಿಟ್ಬಿಡ್ತೀಯಾ? ಖಂಡಿತವಾಗ್ಲು. ಆದ್ರೆ ನೀನು ಗೆಲ್ಲಲ್ಲ, ಗೆಲ್ಲಕ್ಕೆ ನಾನು ಬಿಡೋದು ಇಲ್ಲ. ನನಗೆ ಭಯ ಪಡೋರು ನೋಡಿದ್ದೀನಿ, ಎದುರು ಮಾತಾಡೋದು ನೀನೊಬ್ಬನೇ. ಅಷ್ಟು ಈಸಿಯಾಗಿ ಬಿಡೋಕ್ಕಾಗುತ್ತಾ? ಆಡು. ಈ ಕಲಿ ಮುಂದೆ ಗೆಲ್ಲಕ್ಕಾಗುತ್ತೋ ಏನೋ, ಪ್ರಯತ್ನ ಪಡು. ಈ ಆಟಕ್ಕೂ ನಂಗೂ ಏನು ಸಂಬಂಧ? ಅದು ಗೇಮ್ ಆದ್ಮೇಲೆ ಗೊತ್ತಾಗುತ್ತೆ. ಗೆದ್ರೇನಾ? ಸೋತ್ರು ಕೂಡ. ನಿಂಗೆಲ್ಲ ಗೊತ್ತಲ್ವಾ? ನಿನಗೂ ಗೊತ್ತಾಗ್ಬೇಕಲ್ವಾ? ನನ್ನ ಟೈಮ್ ವೇಸ್ಟ್ ಮಾಡಬೇಡ. ನನ್ನ ಹತ್ರ ಇರೋದು 22 ನಿಮಿಷ. ಸೋಲೋ ಗೇಮ್ ಕೂಡ ಫೋಕಸ್ ಆಗಾಡ್ತಾ ಇದೆಯಲ್ಲ, ಇಷ್ಟ ಆಯಿತು. ಈಗ ಹೇಳು, ನೀನು ಮಾತಾಡೋ ಅಷ್ಟೊತ್ತು ಕ್ಲಾಕ್ ರನ್ ಆಗಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಹೇಳು ಅಂತ ಅವ್ನು ನೋಡು. ಲೇ, ನೀನು ಸ್ವಲ್ಪ ಸುಮ್ಮನೆ ಇರ. ಸೆಕ್ಯೂರಿಟಿಗೋಸ್ಕರ ಲ್ಯಾಂಡ್ ಕೊಟ್ಟರೆ ಪ್ರಾಪರ್ಟಿನ ಸೀಸ್ ಮಾಡಿಕೊಂಡ್ರು ಬ್ಯಾಂಕ್ನವರು. ಕಣ್ಣೆದ್ರಿಗೆ ಆಕ್ಸಿಡೆಂಟ್ ಆಯಿತು, ಹೆಲ್ಪ್ ಮಾಡೋಣ ಅಂತ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಆಕ್ಸಿಡೆಂಟ್ ಕೇಸ್ನ ನನ್ನ ಮೇಲೆ ಫೈಲ್ ಮಾಡಿದ್ರು. ಈ ಥರ 1-2 ದಿನಕ್ಕೊಂದು. ಹುಟ್ಟಿದ ಕ್ಷಣದಿಂದ ಇಲ್ಲಿವರೆಗೂ ನೋಡಿದಂಥ ಪ್ರತಿಯೊಬ್ಬ ಮನುಷ್ಯನೂ ಎಲ್ಲರೂ ಸ್ವಾರ್ಥಿಗಳೇ. ಅದಕ್ಕೆ ನಾನು ಈ ಸೊಸೈಟಿಗೆ ಸೆಟ್ಟೇ ಆಗಲ್ಲ. ಕಾಡಲ್ಲಿ ಪ್ರಾಣಿಗಳು ಕೂಡ ಹಸುವಾದಾಗ ಬೇಟೆ ಆಡುತ್ತೆ, ಆದರೆ ಇಲ್ಲಿರೋ ಮನುಷ್ಯರ ಹಸುವು ಅದು ಸಾಯಲ್ಲ, ಹೊಟ್ಟೆ ತುಂಬಲ್ಲ. ಇವರೆಲ್ಲರ ಮಧ್ಯ ಪರಿಚಯ ಆಗಿದ್ದು ವೇದ. ನನ್ನಲ್ಲಿ ಯಾವ ಕ್ವಾಲಿಟಿ ನೋಡಿ ನನ್ನನ್ನು ಇಷ್ಟಪಟ್ಲೋ ಅದೇ ಬದಲಾಯಿಸ್ಕೊ ಅಂದ್ಲು. ಇಲ್ಲ ಅಂದಿದ್ದಕ್ಕೆ ಮಗುನ ಕರ್ಕೊಂಡು ಹೊರಟೋದ್ಲು. ಇವಾಗ ನಿನ್ನಿಂದಾನೆ ನಿಜ ಗೊತ್ತಾಗ್ತಾ ಇರೋದು. ಗೊತ್ತಾದ್ರೂ ಬದುಕಕ್ಕಾಗದೇ ಇರೋವಂಥ ಜೀವನ ನಂದು. 20 ನಿಮಿಷ ಇರೋದು, ಬಂದು ಆಡು. ಕ್ಲಾಕ್ ಪಾಸ್ ಆಗಿದೆ ಅಂದೆ? ಕ್ಲಾಕ್ ಪಾಸ್ ಆಗಿತ್ತು, ಆದರೆ ಟೈಮ್ ರನ್ ಆಗಿತ್ತು. ಈ ಟೈಮಲ್ಲಿ ಕೂಡ ಮೋಸ ಮಾಡ್ತಿದ್ಯಾ ನೋಡು. ಮತ್ತಿನ್ನೇನು ಮಾಡಲಿ, ನನ್ನ ನೇಚರ್ ಅದು. ಏನು ಮೋಸ ಮಾಡ್ತಾ ಇದೆಯಾ? ವೈಟ್ ಕೂಡ ಬ್ಲ್ಯಾಕ್ ಆಗಿದೆ. ಹೌದು, ಮೋಸನೇ. 70 ವರ್ಷ ಜೀವನನ 30 ವರ್ಷಕ್ಕೆ ಮುಗಿಸೋದು ಮೋಸ ಅಲ್ವಾ? ಏನು ಹಾಗೆ ನೋಡ್ತಾ ಇದೆಯಾ? ಹುಟ್ಟೋ ಪ್ರತಿ ಮನುಷ್ಯನಿಗೂ ಟೈಮ್ ಫಿಕ್ಸ್ ಆಗಿರುತ್ತೆ. ಮಧ್ಯದಲ್ಲೇ ಮುಗಿಸಿದ್ರೆ ಮಿಕ್ಕಿ ಟೈಮೆಲ್ಲ ಬಾಡಿ ಇಲ್ದೇನೆ ಬದುಕಬೇಕು. ನೋವು, ಕಷ್ಟ, ಆಸೆ, ಆನಂದ ಎಲ್ಲ ಮನುಷ್ಯರ ಥರನೇ ಇರುತ್ತೆ. ಆದರೆ ಅದನ್ನು ಅನುಭವಿಸೋ ಅವಕಾಶ ಇರಲ್ಲ. ನಿನ್ನನ್ನು ನೆನೆಸ್ಕೊಂಡು ಅಳೋರನ್ನ ನೋಡ್ತಾ ಕೊರಗಬೇಕು. ಅದನ್ನು ಬಿಟ್ಟರೆ ಬೇರೆ ಜೀವನ ಇಲ್ಲ. ಆವಾಗ ಅನ್ಸುತ್ತೆ ಸಾಯೋದಕ್ಕಿಂತ ಬದುಕೋದೇ ಬೆಟರ್ ಅಂತ.
ಸೂಸೈಡ್ ಇಸ್ ನಾಟ್ ಜಸ್ಟ್ ಎ ಸಿನ್, ಇಟ್ಸ್ ಅ ಮರ್ಡರ್. ಯು ಕಿಲಿಂಗ್ ಎ ಸನ್, ಎ ಫಾದರ್, ಎ ಬ್ರದರ್, ಎ ಹಸ್ಬೆಂಡ್, ಎ ಸಿಟಿಸನ್, ಎಲ್ಲ ಕ್ಯಾರೆಕ್ಟರ್ಸ್ನ ಸಾಯಿಸ್ದಾಗೆ. ನೋಡ್ತೀಯಾ ನೀನು ಅನ್ಕೊಂಡಿರೋ ಸೊಲ್ಯೂಷನ್ ಎಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ ನೋಡ್ತೀಯಾ? ನೋಡು, ನಿನ್ನ ಡೆತ್ ಡೇ 1. ಎರಡನೇ ದಿನ. ಹೇಗೆ ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಮೇಡಮ್. ಸೂಸೈಡ್ ಕೇಸ್ ಅಂತಂದರೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಪಾಯಿಂಟ್ ಏನಂತಂದರೆ ಇನ್ಶೂರೆನ್ಸ್ ಬರದೇ ಹೋಗಬಹುದು. ಇದೇನು ನೋಡ್ತೀಯಾ? ಡೇ 3 ನೋಡು. ಈಗ ನಿನಗೆ ಗೊತ್ತಿಲ್ದಿರೋ ವಿಷಯ ಏನು ಅಂದರೆ ಈ ಆಸ್ತಿ ಪೂರ್ತಿ ನಂದೇ. ಈ ಮನೆನೂ ಕೂಡ ನಿನ್ನ ಯಜಮಾನರು ಹೋಗಬೇಕಾದ್ರೆ ನನ್ನ ಹೆಸರಿಗೆ ಬರೆದೋಗಿದ್ದಾರೆ. ನಾನೇ ಬರ್ಸ್ಕೊಂಡೆ ಅನ್ಕೋ. ಎಷ್ಟೇ ಆದರೂ ನೀನು ನನ್ನ ಮಗಳು ಸಮಾನ. ಕತ್ತು ಹಿಡಿದು ಹೆಂಗೆ ಆಚೆಗೆ ತಳ್ಳಿ? ನೀನಾಗಿ ನೀನೇ ಹೋದರೆ ಒಳ್ಳೇದು. ಏನಂತೀಯ? ತುಂಬ ದೂರ ಹೋಗ್ಬೇಕೇನೋ? ಹೆಣ್ಮಗು ಅಲ್ವಾ? ಇದನ್ನ ಇಟ್ಕೋ. ನೋಡಿದೆ ಅಲ್ವಾ, ಆಗೋದಿದೆ. ಅವಳು ಪೇರೆಂಟ್ಸ್ನ ಬಿಟ್ಟು ಬಂದಿದ್ದಾಳೆ. ಈಗ ಅವ್ರ ಹತ್ರನೂ ಹೋಗೋಕ್ಕಾಗಲ್ಲ. ನೀನು ಅವಳಿಗೆ ಏನೂ ಉಳಿಸಿಲ್ಲ. ಈಗ ಅವಳಿಗೆ ಯಾರು ದಿಕ್ಕು? ರೋಗ ಕಾಡಿಗಿಂತ ಸಮಾಜದಲ್ಲೇ ಜಾಸ್ತಿ ಇದೆ. ಇಂಥ ಮೃಗಗಳ ಮಧ್ಯೆ ಅವಳನ್ನ ಒಬ್ಬಂಟಿಯಾಗಿ ಬಿಟ್ಬಿಟ್ಟೆ. ಅಳೋದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಆಡು. ಅವಾಗ ನಾನು, ಇವಾಗ ಶಿವರಾಮಯ್ಯ. ಖೇಲ್ ಖತಮ್ ದುಕಾನ್ ಬಂದ್. ಏ ಬರೀ ನಿನ್ನ ಕೂಡ ಹೀಗೆ ಸೋಲ್ಸೋದ್ನಾ? ನಿನ್ ಬಾಯಿ ಮುಚ್ಚ. ಶಿವರಾಮ್ ಗೆದ್ರೆ ಚೆನ್ನಾಗಿರುತ್ತೆ. ಅರ್ಚೋ ಇವನಿಗೆ ಕೋಪ, ಮೋಸ ಮಾಡಿದವನಿಗೆ ಗೆಲುವು. ಪಾಯಿಂಟೇ ತಾನೇ? ಲೇ, ನೀನು ಆ ಕಮೋಡ್ಗೆ ಹೋಗಿ ಸ್ವಿಮ್ಮಿಂಗ್ ಮಾಡೋ. ಕಾಲಣ್ಣ, ಶಿವರಾಮ್ ಗೆಲ್ತಾನ? ಹೇಳಬಾರ್ದು, ಆದರೆ ಕಲಿ ಮುಂದೆ ಯಾರೂ ಗೆಲ್ಲಕ್ಕಾಗಲ್ಲ. ಏನ್ ಸರ್ ನೀವು ಯಾವತ್ತಾದ್ರೂ ಕರೆಕ್ಟ್ ಆನ್ಸರ್ ಹೇಳಿದಿರ ನೀವು? ಥತ್. ನಿನಗೇನಾಯ್ತಣ್ಣ ನನ್ನನ್ನು ಹಂಗೆ ನೋಡ್ತಿದ್ಯಾ? ಇದು ಫೇರ್ ಗೇಮ್ ಅಲ್ಲ. ಫೇರ್ ಗೇಮ್ ಅಂದರೆ ಎಥಿಕ್ಸ್ ಜೊತೆ ಆಡೋದು. ಎಥಿಕ್ಸ್ ಅಂದರೆ ಒಂದು ವಿಷಯ ನೆನ್ಪಿಟ್ಕೋ. ಎಥಿಕ್ಸ್ ವ್ಯಾಲ್ಯೂಸ್ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಬದುಕೋದಕ್ಕಲ್ಲ. ನಿನ್ನ ವಿಷಯಕ್ಕೆ ಬರ್ತೀನಿ. ಗೆಲ್ಲೋದಕ್ಕೆ ಆಡ್ತಿದ್ದೆ ಅಲ್ವಾ? ಈಗೇನಾಗಿದೆ? ಸೋಲ್ತಿದ್ಯಾ? ನಿನ್ನ ಎಥಿಕ್ಸ್ ವ್ಯಾಲ್ಯೂ ಎಲ್ಲ ಏನಾಯಿತು? ನಿನ್ನ ಗೆಲ್ಲಿಸ್ತಿಲ್ಲ, ಅದು ನಿನ್ನ ಕಾಪಾಡ್ತಿಲ್ಲ. ರೂಲ್ಸು ಲೈಫಲ್ಲಿ ಇಲ್ಲದೆ ಇರ್ಬೋದು, ಆದರೆ ಗೇಮಲ್ಲಿ ಇರಬೇಕಲ್ವಾ? ಅದನ್ನು ಕ್ರಿಯೇಟ್ ಮಾಡಿದ್ದು ನಾನೇ ಅಲ್ವಾ? ನಾನು ಸೋತೋಗ್ತೀನಿ ಅಂತ ಗೊತ್ತಿದ್ದು ಆಟ ಯಾಕೆ ಶುರು ಮಾಡಿದೆ? ಯಾವುದನ್ನು ಮಧ್ಯದಲ್ಲೇ ನಿಲ್ಲಿಸಬಾರ್ದು. ಅದು ಲೈಫ್ ಆದರೂ ಗೇಮ್ ಆದರೂ. ಅದು ನನ್ನ ಲೈಫ್, ನೀನ್ಯಾರು ಕೇಳಕ್ಕೆ? ಆ ಲೈಫ್ ಯಾರು ಕೊಟ್ಟಿದ್ದು? ಯಾರನ್ನ ಕೊಡ್ಲಿ? ನೋವು ಅನ್ಭವಿಸಿದ್ ನಾನು, ಬದುಕಬೇಕು ಅಂತಿರೋದು ನಾನು. ಗೇಮ್ ಆಡು ಒಂದೇ, ಗೆಲ್ಲು ಒಂದೇ. ಇವಾಗ ಇದೇನು ಆಪ್ಷನ್ ಇರೋದಾದ್ರೆ ಆಟ ಯಾಕೆ ಸ್ಟಾರ್ಟ್ ಮಾಡಿದೆ? ಅರ್ಥ ಆಯ್ತಲ್ವಾ? ಇನ್ನು 5 ನಿಮಿಷ. ಏನ್ ಮಾಡ್ತಾ ಇದಾರೋ ಇವರು? ಟೆನ್ಷನ್ಗೆ ನನ್ನ ಬಾಲನೇ ಉದ್ರೋಗೋ ಥರ ಇದೆ. ಓ ಕಾಲಣ್ಣ, ನಿನ್ನ ಮುಳ್ಳೇನಾದ್ರೂ ಉದುರೋದ್ರೆ ಹಾಕಿಸ್ಕೊಡ್ತೀನಿ. ಇದ್ರಲ್ಲಿ ಗೆಲ್ಲೋದು ಯಾರು ಹೇಳು? ಹೇಳಬಾರ್ದು. ಇವನು ಮನುಷ್ಯರು 3 ಗಂಟೆ ಹಾಕೊಂಡು ಲಾಕ್ ಆದ್ರೆ ಇವನು 3 ಮುಳ್ಳು ಇಟ್ಕೊಂಡು ಲಾಕ್ ಆಗಿದ್ದಾನೆ. ಸೋತ್ ಹೋದೆ ಶಿವರಾಮ್. ಇನ್ನೇನ್ ಮಾಡ್ಲಿ? ಆಡು ಒಂದೇ, ಆಡ್ತಿದ್ದೀನಿ. ಆಟ ಆಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಅಂದೆ. ಅವಾಗ ನಾನು ಯೋಚನೆ ಮಾಡಲಿಲ್ಲ, ಆದರೆ ಇವತ್ತು ಗೊತ್ತಾಗ್ತಾ ಇದೆ. ಯಾವ ಸಮಸ್ಯೆಗೂ ಸೂಸೈಡ್ ಸೊಲ್ಯೂಷನ್ ಅಲ್ಲ ಅಂತ. ಐ ಹ್ಯಾವ್ ರಿಯಲೈಸ್ಡ್ ಇಟ್. ನನಗೀಗ ಬದುಕಬೇಕು ಅನ್ನಿಸ್ತಿದೆ. ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರ್ಬೇಕು ಅನ್ನಿಸ್ತಾ ಇದೆ. ಒಂದು ಚಾನ್ಸ್, ಒಂದೇ ಒಂದು ಚಾನ್ಸ್. ಸಾಯ್ಸಕ್ ಮುಂಚೆ ಕೂಡ ಕಡೆ ಕೋರಿಕೆ ಕೇಳ್ತಾರೆ. ಇದೇ ನನ್ನ ಕಡೆ ಕೋರಿಕೆ ಅನ್ಕೋ. ಒಂದೇ ಒಂದು ಚಾನ್ಸ್, ಪ್ಲೀಸ್. ಚಾನ್ಸ್ ನಿನಗೋಸ್ಕರನಾ? ನಿನ್ನ ಫ್ಯಾಮಿಲಿಗೋಸ್ಕರನಾ? ನನ್ನ ಫ್ಯಾಮಿಲಿ ಜೊತೆ ಇರಬೇಕಂದ್ರೆ ನಾನು ಬದುಕಬೇಕು. ನನ್ನ ನಂಬ್ತಿದ್ಯಾ? ಇಷ್ಟು ವರ್ಷ ನಂಬಿ ಬದುಕಿದ್ದೀನಿ.
ಇವಾಗ ಬದುಕಕ್ಕೋಸ್ಕರ ನಂಬ್ತೀನಿ. ನಿನಗೆ ಆಟದ ಜೊತೆ ಲೈಫ್ ಅರ್ಥ ಆಗ್ತಿದೆ ಶಿವರಾಮ್. ಈಗ ಹೇಳ್ತೀನಿ ಕೇಳು. ನಾನೇ ಒಂದು ಸಮಸ್ಯೆ. ನಿನ್ನನ್ನು ಹೇಗೆ ನೋಡ್ತೀಯೋ ನಾನು ಹಾಗೆ ಕಾಣಿಸ್ತೀನಿ. ನಂಬ್ತಿದೆಯಲ್ವಾ? ಆಲ್ ರೈಟ್, ಆಡು. ಲಾಸ್ಟ್ ಮಿನಿಟ್ ಫೇರ್ ಗೇಮ್ ಆಡ್ತೀನಿ. ನೀನು ಹೇಳ್ದಾಗೆ ಆಡ್ತೀನಿ. ಒಂದೇ ಕಾಯಿನ್ ಇದೆ, ಒಂದೇ ಸ್ಟೆಪ್ ಉಳಿದಿರೋದು, ಒಂದೇ ನಿಮಿಷ ಇದೆ. ನೀನು ಗೆದ್ರೆ ನಿನ್ನ ಬಿಟ್ಬಿಡ್ತೀನಿ. ಟೈಮ್ ಸ್ಟಾರ್ಟ್ಸ್ ನಾವ್. ಒಂದೇ ಕಾಯಿನ್, ಒಂದೇ ಸ್ಟೆಪ್. ಗೆಲ್ಲೋದು ಕಷ್ಟ ಅನಿಸುತ್ತೆ. ಒಂದು ಸ್ಟೆಪ್ ನಡೆದಿರೋದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಫ್ಯೂಚರ್ನ ಚೇಂಜ್ ಮಾಡುತ್ತೆ. ಅದು ಗೇಮ್ ಆದರೂ ಆಗ್ಬೋದು, ಲೈಫ್ ಆದರೂ ಆಗ್ಬೋದು. ಆಟ ಎಲ್ಲರೂ ಆನಂದಕ್ಕೋಸ್ಕರ ಆಡ್ತಾರೆ, ಆದರೆ ನಾನು ಬದುಕೋದಕ್ಕೋಸ್ಕರ ಆಡ್ತಾ ಇದ್ದೀನಿ. ಸಮಸ್ಯೆಗೆ ಸೂಸೈಡೇ ಸೊಲ್ಯೂಷನ್ ಅಂದ್ಕೊಂಡೆ, ಆದರೆ ಅದೇ ಪ್ರಾಬ್ಲಮ್ ಅಂತ ಅರ್ಥ ಆಯಿತು. ಅದು ಸಾಲ್ವ್ ಆಗಬೇಕು ಅಂದರೆ ನಾನು ಗೆಲ್ಲಬೇಕು. ಲಾಸ್ಟ್ ಮಿನಿಟ್, ಲಾಸ್ಟ್ ಟೋನ್. ಗೆದ್ದರೆ ಬದುಕು, ಸೋತ್ರೆ ಸಾವಲ್ಲ. ಬಿಕಾಸ್ ಐ ಆಮ್ ಆಲ್ರೆಡಿ ಡೆಡ್. ಸಾರಿ ಶಿವರಾಮ್, ಹೋದೆ ಆದ್ರೆ ನಿನ್ನನ್ನು ಬಿಟ್ಟಿರೋದಕ್ಕಾಗ್ಲಿಲ್ಲ. ಕಷ್ಟ ಆದ್ರೂ ಸುಖ ಆದ್ರೂ ಜೊತೆಯಾಗೆ ಇರೋಣ.
ಹಬ್ಬ ಸದ್ಯ ಜೀವನದಲ್ಲಿ ಸೋತೋದ್ರು ಗೇಮಲ್ಲಿ ಗೆದ್ಬಿಟ್ಟ ಇವನು. ಸತ್ತು ಬದುಕುದ್ನಲ್ವಾ, ಈಗಲಾದ್ರೂ ಬದಲಾಗ್ತಾನಾ? ಸಾವನ್ನೇ ನೋಡ್ದವನಿಗೆ ಮಿಕ್ಕಿದ್ದೆಲ್ಲ ಚಿಕ್ಕದು ಕಣೋ, ಹೋರಾಡ್ತಾನವನು. ಆಮೇಲೇನೋ? We're about to take off. We're about to get lost. It's a sign of love and hope. Our story's still untold. ಬೇಡ ಬೇಡ ಅಂದ್ರೂ ಹೋಗ್ತಾ ಇದ್ಯಾ? ಹೊಸ್ಲು ದಟ್ ಹೋದ್ಮೇಲೆ ಮತ್ತೆ ಬರಕ್ಕಾಗಲ್ಲ, ಯೋಚನೆ ಮಾಡು. ಹಲೋ ಡ್ಯಾಡಿ. It can't be wrong, just a screaming ಐ ಆಮ್ ದಿ ಫೇಸ್ ಆಫ್ ದಿ ಫಿಲ್ಮ್, ನಾಟ್ ಯು. ಹೀರೋಯಿನ್ಗೂ ಏನಂತ ಬೆಲೆ ಇಲ್ಲ. ಯು ವಿಲ್ ಬಿ ಔಟ್ ಶಾರ್ಟ್ಲಿ. ಯಾರು ನೀವು? ಒಂದು ಗೇಮ್ ಆಡ್ತಾ ಮಾತಾಡೋಣವಾ?